we, before can take part in the table, we look into the Word of God. ನಾವು ಮೇಜಿನಲ್ಲಿ ಪಾಲ್ಗೊಳ್ಳೋದಕ್ಕಿಂತ ಮುಂಚೆ ದೇವರ ವಾಕ್ಯದಲ್ಲಿ ಕೆಲವು ಮಾತುಗಳನ್ನು ನೋಡೋಣ. We'll turn our Bibles to Romans and chapter 1. ನಾವು ನಮ್ಮ ಸತ್ಯವೇದಗಳನ್ನು ರೋಮ ಪತ್ರಿಕೆ 1ನೇ ಅಧ್ಯಾಯಕ್ಕೆ ತೆರೆಯೋಣ. And we'll read the 4th verse, Romans chapter 1 and verse 4. ನಾವು 4ನೇ ವಚನವನ್ನು ಓದೋಣ. ರೋಮ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ. And who through the Spirit of holiness was declared with power to be the Son of God by his resurrection from the dead, Jesus Christ our Lord. ಪವಿತ್ರವಾದ ಆತ್ಮವುಳ್ಳವನಾಗಿದ್ದು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ಕಾರದಿಂದ ದೇವಕುಮಾರನೆಂದು ನಿರ್ಣಯಿಸಲ್ಪಟ್ಟವನು ಆಗಿದ್ದಾನೆ. Let us look to the Lord in prayer. ಪ್ರಾರ್ಥನೆಯಲ್ಲಿ ಕರ್ತನ ಕಡೆಗೆ ನೋಡೋಣ. ಪರಿಶುದ್ಧ ತಂದೆ, ಪ್ರೀತಿಯೊಳನ ಸ್ವಾಮಿ, ನಿನ್ನ ಪರಿಶುದ್ಧ ನಾಮದಲ್ಲಿ ಜೀವಳಂತ ವಾಕ್ಯದ ಹತ್ರ ಮತ್ತು ನಾವು ಬರ್ತಾ ಇದ್ದೇವೆ. ದೇವ ಯೋಗ್ಯವಾದ ವಿಧಾನದಲ್ಲಿ ಪರೀಕ್ಷಿಸಿಕೊಂಡು ನಾವು ನಮ್ಮ ಜೀವಿತದ ಮುಖಾಂತರ ಪ್ರತಿಯೊಂದು ನಿನ್ನ ಮಹಿಮೆಗೋಸ್ಕರವಾಗಿ ಜರುಗಿಸೋದಕ್ಕೋಸ್ಕರವಾಗಿ ನಿನಗೆ ಮಹಿಮೆ ತರುವಂತ ಪ್ರತಿ ಕಾರ್ಯಗಳಲ್ಲಿ ನಾವು ಜೀವಿಸುವಂತೆ ಸಹಾಯ ಅಷ್ಟೇ ಅಲ್ಲ, ನಿನ್ನ ಮಹಿಮೆಗಾಗಿ ಮಾಡಿರುವಂತಹ ಕಾರ್ಯಕ್ಕೆ ಬದಲಾಗಿ ಯಾವುದನ್ನು ಅಪೇಕ್ಷಿಸದೆ ಅದೇ ನಿನ್ನ ಮಹಿಮೆಯೇ ನಾವು ನಮ್ಮ ದೊಡ್ಡ ಸೌಭಾಗ್ಯ ಅಂತ ಹೇಳಿ ದೇವ ತಂದೆ ಅಪೇಕ್ಷಿಸಿ ಮುಂದೆ ಸಾಗಲು ಸಹಾಯ ಮಾಡಬೇಕಾಗಿ ವಾಕ್ಯದಿಂದ ಮಾತಾಡ್ತೀರಿ ಅಂತ ಹೇಳಿ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿಬಿಡೊಂದಿದ್ದೇನೆ ತಂದೆ. ಆಮೆನ್. Amen. It is Romans has been a very beautiful book that describes all the fundamental doctrines of Christianity. ರೋಮಾಪುರದವರಿಗೆ ಬರೆದ ಪತ್ರಿಕೆ ಒಂದು ಅದ್ಭುತವಾದ ಪುಸ್ತಕವಾಗಿದೆ. ವಿಶ್ವಾಸಿ ಕ್ರೈಸ್ತರ ಜೀವಿತದಲ್ಲಿ ಇರಬೇಕಾಗಿರುವಂತ ಎಲ್ಲ ಮೂಲಭೂತವಾದಂತ ವಿಷಯಗಳನ್ನು ಈ ಪುಸ್ತಕ ನಮಗೆ ತಿಳಿಸುವಂತದ್ದಾಗಿದೆ. If you want to really understand the salvation, the loftiness of salvation, Romans is inevitable. ಅದಕ್ಕಾಗಿ ರಕ್ಷಣೆಯ ಕುರಿತಾದ ರಕ್ಷಣೆಯ ಮಹತ್ವ, ರಕ್ಷಣೆಯ ಉನ್ನತ ಸ್ಥಾನವನ್ನು ನೀವು ಅರ್ಥ ಮಾಡಿಕೊಳ್ಬೇಕಾಗಿದ್ರೆ ಈ ರೋಮ ಪತ್ರಿಕೆ ನಿನಗೆ ಅತ್ಯಮೂಲ್ಯವಾದಂತ ಅತ್ಯವಸರವಾದಂತದ್ದಾಗಿದೆ. Faith, redemption, atonement, all these are very beautifully written in this book of 16 chapters. ಈ 16 ಅಧ್ಯಾಯಗಳಲ್ಲಿ ಈ ಪುಸ್ತಕದಲ್ಲಿ ಪಾಪ ವಿಮೋಚನೆ ಮತ್ತೆ ನೀತಿವಂತರಾಗಿ ತೀರಿಸಲ್ಪಡುವಂಥದ್ದು ಈ ವಿಷಯಗಳು ಅತ್ಯದ್ಭುತವಾಗಿ ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ. And many preachers have for their whole lifetime preached only on the book of Romans. ಅನೇಕ ಬೋಧಕರು ತಮ್ಮ ಜೀವಿತ ಕಾಲವೆಲ್ಲ ಕೇವಲ ರೋಮಾಪುರದವರಿಗೆ ಬರೆದ ಪತ್ರಿಕೆಯ ಮೇಲೆ ಅವರು ಬೋಧಿಸಿದ್ದಾರೆ. There is so much to learn from this book that maybe our life is not enough to completely expound upon this book. ಈ ಪುಸ್ತಕದಲ್ಲಿ ಕಲಿಯೋದಕ್ಕೆ ಬಹಳಷ್ಟಿದೆ. ಬಹುಶಃ ನಮ್ಮ ಜೀವಿತವೇ ಈ ಪುಸ್ತಕವೆಲ್ಲ ಧ್ಯಾನಿಸಿದ್ರು ಕೂಡ ಕಡಿಮೆ ಆಗ್ತದೇನು. So briefly we'll try to look into Romans chapter 1 and verse 4. ನಾವು ಕ್ಲುಪ್ತವಾಗಿ ರೋಮ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ಕೆಲವು ಮಾತುಗಳನ್ನು ನೋಡೋಣ. And this is a part of the gospel of God. ಇದು ದೇವರ ಸುವಾರ್ತೆಯ ಒಂದು ಭಾಗವಾಗಿದೆ. This is not gospel of man, this is not gospel of prosperity, or this is not gospel of blessing, but this is the gospel of God. ಇದು ಒಂದು ಮನುಷ್ಯನ ಸುವಾರ್ತೆ ಅಲ್ಲ, ಏನೋ ಅಭಿವೃದ್ಧಿ ಆಗುವಂತ ಸುವಾರ್ತೆ ಅಲ್ಲ, ಇದು ದೇವರ ಸುವಾರ್ತೆ ಆಗಿದೆ. That's why Romans chapter 1 and verse 1 says, Paul, a servant of Christ Jesus, called to be an apostle and set apart for the gospel of God. ಅದಕ್ಕಾಗಿ ರೋಮ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತನ ದಾಸನು ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು
ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ನೇಮಿಸಲ್ಪಟ್ಟಿರುವ ಆಗಿರುವ ಪೌಲನು ಅಂತ ಹೇಳಿ ನೋಡ್ತೇವೆ. So that means that this gospel did not initiate or did not begin from man, but it was the idea of God. ಅದಕ್ಕಾಗಿ ಈ ಪುಸ್ತಕ ಅಥವಾ ಈ ಸುವಾರ್ತೆ ಈ ಮನುಷ್ಯನಿಂದ ಪ್ರಾರಂಭವಾಗಿಲ್ಲ, ಮನುಷ್ಯನ ಆಲೋಚನೆ ಸಲಹೆಗಳಿಂದ ಇದು ಉದ್ಭವಿಸಿರುವಂತದಲ್ಲ, ದೇವರಿಂದಲೇ ಪ್ರಾರಂಭವಾಗಿರುವಂತದ್ದಾಗಿದೆ. Gospel is the intelligent, the wise, and the plan of the God Almighty. ಸುವಾರ್ತೆ ಅನ್ನುವಂಥದ್ದು ಸರ್ವಶಕ್ತನಾದಂತ ದೇವರ ಪ್ರಣಾಳಿಕೆ, ಆಲೋಚನೆ, ಆತನ ಜ್ಞಾನದಿಂದಲೇ ಇದು ಹುಟ್ಟಿರುವಂತದ್ದಾಗಿದೆ. And secondly, we need to understand that gospel is not accomplished in the power of man, but it is accomplished in the almighty power of God. ಎರಡನೇದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತದ್ದು ಏನಂದ್ರೆ, ಸುವಾರ್ತೆ ಅನ್ನುವಂಥದ್ದು ಮನುಷ್ಯನ ಸಾಮರ್ಥ್ಯ ಬಲದಿಂದ ಇದು ಪರಿಪೂರ್ಣವಾಗುವಂತದ್ದಲ್ಲ, ಅದು ನೆರವೇರಲ್ಪಡ್ಬೇಕು. ಸುವಾರ್ತೆ ನೆರವೇರಲ್ಪಡ್ಬೇಕಂದ್ರೆ ಸರ್ವಶಕ್ತನಾದಂತ ದೇವರ ಸಾಮರ್ಥ್ಯದಿಂದಲೇ ಅದು ನೆರವೇರಲ್ಪಡುವುದು. And when the Lord says it is gospel of God, that means from the beginning till the end, God is the center, God is the focus, and God is the atonement in this gospel. ಮತ್ತೆ ಇದು ದೇವರ ಸುವಾರ್ತೆ ಅಂದ್ರೆ ಪ್ರಾರಂಭದಿಂದ ಅಂತ್ಯದವರೆಗೂ ಯಾವಾಗ ಹುಟ್ಟುತ್ತದೋ ಯಾವಾಗ ಮುಗಿತದೋ ಆ ಪ್ರತಿ ಪರಿಸ್ಥಿತಿಯಲ್ಲಿ ಪ್ರಾರಂಭವು ದೇವರೇ ಪ್ರಾರಂಭ, ದೇವರೇ ಅದಕ್ಕೆ ಅದರಲ್ಲಿ ಉತ್ಕೃಷ್ಟವನಾದಂತವನು, ದೇವರೇ ಅದನ್ನು ಪರಿಪೂರ್ಣ ಮಾಡಿ ಅದರಲ್ಲಿ ಕೇಂದ್ರ ಬಿಂದುವಾಗಿರುವಂತನಾಗಿದ್ದಾನೆ. It is not the good news given by God, it is the good news about God. ಇದು ದೇವರಿಂದ ಕೊಡಲ್ಪಟ್ಟಂತ ಒಳ್ಳೆಯ ಸಂದೇಶ ಅಲ್ಲ, ಇದು ದೇವರ ಒಳ್ಳೆಯ ಸಂದೇಶ ಆಗಿದೆ. If salvation can be really understood in the life of in the light of Romans, our lives will have all other things fall in their right places. ಅದಕ್ಕಾಗಿ ರಕ್ಷಣೆ ಅನ್ನುವಂಥದ್ದನ್ನು ನಾವು ರೋಮ ಪತ್ರಿಕೆಯ ಬೆಳಕಿನಲ್ಲಿ ಅರ್ಥ ಮಾಡಿಕೊಂಡಿದ್ದೇ ಆದರೆ ನಮ್ಮ ಜೀವಿತದ ಎಲ್ಲಾ ವಿಷಯಗಳು, ಜೀವಿತದಲ್ಲಿ ಸಂಭವಿಸುವಂತ ಎಲ್ಲ ವಿಷಯಗಳು ಸರಿಯಾದ ಸ್ಥಳದಲ್ಲಿ ಸರಿಯಾದ ಕ್ರಮದಲ್ಲಿ ಇರ್ತವೆ. And it has always been my heart's desire to preach on the book of Romans. ನನ್ನ ಹೃದಯದ ಸದಾಕಾಲದ ಬಯಕೆ ಏನಂತಂದ್ರೆ ರೋಮ ಪುಸ್ತಕದ ಕುರಿತು ನಾನು ಬೋಧಿಸ್ತಾನೆ ಇರ್ಬೇಕಂತ ಹೇಳಿ. And I never dared start it because it is such a huge book and it is such a deep book filled with the truth of salvation. ರಕ್ಷಣೆಯ ಸತ್ಯದ ಕುರಿತು ತುಂಬಲ್ಪಟ್ಟಂತ ಈ ದೊಡ್ಡ ಮಹಾಪುಸ್ತಕ, ಇದರಲ್ಲಿ ಆಳವಾದ ದೊಡ್ಡ ಗಣಿಯೇ ಇದೆ. ಅದಕ್ಕಾಗಿ ನಾನು ಇದು ಪ್ರಾರಂಭ ಮಾಡೋದಕ್ಕೆ ಎಂದೂ ಕೂಡ ಧೈರ್ಯನೇ ಮಾಡಿಲ್ಲ. So when we come to the gospel of God, it is the plan of God, it is the power of God, and it is the sacrifice of God. ನಾವು ದೇವರ ಸುವಾರ್ತೆ ಹತ್ರ ಬಂದಾಗ ಇದು ದೇವರ ಆಲೋಚನೆ ಆಗಿದೆ, ದೇವರ ಸಂಕಲ್ಪ ಆಗಿದೆ, ದೇವರ ಬಲಿದಾನದ ಅನುಗುಣವಾದಂತ ಸುವಾರ್ತೆ ಆಗಿದೆ. And man cannot ask God to do something for him. Man has no right to ask God to do something for him. ಮತ್ತೆ ಮನುಷ್ಯನು ದೇವರಿಗೆ ನನಗೆ ಏನೋ ಮಾಡು ಅಂತ ಹೇಳಿ ಕೇಳೋದಕ್ಕೆ ಹಕ್ಕಿಲ್ಲ, ಅಧಿಕಾರ ಇಲ್ಲ. ಯಾಕಂದ್ರೆ ಮನುಷ್ಯನ ಬಲಹೀನ, ದೇವರಿಗೆ ಇದು ಮಾಡಂತ ಹೇಳೋದಕ್ಕೆ ಮನುಷ್ಯನಿಗೆ ಯಾವ ಹಕ್ಕಿಲ್ಲ. No man can ask God, Lord, we have sinned, you have to come, you have to save us, it is your duty and it is your responsibility. No man can really say that it is your duty and your responsibility that you have to come and die for us on the cross. ಯಾವ ವ್ಯಕ್ತಿ ನಾನು ಪಾಪ ಮಾಡಿದ್ದೇನೆ ದೇವರೇ, ನಾನು ಪಾಪಿಯಾಗಿದ್ದೇನೆ, ನನ್ನ ಪಾಪ ಪರಿಹಾರಕ್ಕಾಗಿ ನೀನು ಮನುಷ್ಯನಾಗಿ ಬಂದು ನನಗಾಗಿ ಸತ್ತು ಸಮಾಧಿ ಮಾಡಿ ತಿರುಗಿ ಹೇಳ್ಬೇಕಿದ್ರೆ ನಿನ್ನ ಬಾಧ್ಯತೆ ಇದ್ರೆ ನನ್ನ ಜವಾಬ್ದಾರಿ ಅಂತ ಹೇಳಿ ಯಾವ ಮನುಷ್ಯನ ದೇವರಿಗೆ ಹೇಳೋದು ಅವಶ್ಯಕತೆ ಇಲ್ಲ. It is just in the mercy
and in the goodness of God that he came to save us. ಆತನ ದಯೆ, ಆತನ ಒಳ್ಳೆಯತನದಲ್ಲಿ ಆತನು ನಮಗಾಗಿ ಈ ಲೋಕಕ್ಕೆ ಬಂದು ಸತ್ತಿದ್ದಾನೆ, ಸಮಾಧಿಯಾಗಿದ್ದಾನೆ, ತಿರುಗಿದ್ದಾನೆ. By rule, God does not need to come. God does not need to save. God is not at all responsible and accountable for our salvation by rule. ನೋಡ್ರಿ, ನಿಯಮದ ಪ್ರಕಾರ ನೋಡ್ಬೇಕಂದ್ರೆ ನಿಯಮಕ್ಕೆ ಅನುಗುಣವಾಗಿ ನಾವು ರಕ್ಷಣೆ ಹೊಂದುವುದಕ್ಕೆ ಯಾವ ಅರ್ಹತೆ ಇಲ್ಲ. ದೇವರು ನಮಗಾಗಿ ಬರುವುದು ಕೂಡ ನಿಯಮಕ್ಕನುಗುಣವಾಗಿ ಇದು ಸಮಂಜಸ ಮತ್ತೆ ಸರಿಯಾದಂಥದ್ದು ಅಲ್ಲವೇ ಅಲ್ಲ. It is just the love, the mercy, the grace of God that he came. It is not by rule that he came. It is by grace that he came. ಆತನ ಪ್ರೀತಿ, ದಯೆ, ಕನಿಕರ, ದೀರ್ಘಶಾಂತಿಯ ನಿಮಿತ್ತವಾಗಿಯೇ ಆತನು ಬಂದಿದ್ದಾನೆ. ಯಾವುದೋ ನಿಯಮ ಇದೆ, ಆ ನಿಯಮಕ್ಕೆ ಅನುಗುಣವಾಗಿ ಆತ ಬರ್ಬೇಕಂತ ಆತ ಬಂದಿದ್ದ. So we need to understand that there is nothing that we can boast when it comes to the gospel of God. ದೇವರ ಸುವಾರ್ತೆ ಹತ್ರ ಬಂದಾಗ ನಮ್ಮನ್ನು ನಾವು ಅತಿಶಯ ಪಡುವುದಕ್ಕಾಗಿ, ಉಬ್ಬುಕೊಳ್ಳೋದಕ್ಕೆ, ಹೆಚ್ಚಿಸಿಕೊಳ್ಳೋದಕ್ಕೆ ಯಾವುದೇ ಅವಶ್ಯಕತೆ ಅಲ್ಲಿ ಇಲ್ಲೇ ಇಲ್ಲ. The Bible very clearly says in Romans 1:17, it is by faith from the beginning till the end. There is nothing that we can boast about. ರೋಮ 1:17 ವಚನದಲ್ಲಿ ನೋಡ್ತೇವೆ, ಪ್ರಾರಂಭದಿಂದ ಅಂತ್ಯದವರೆಗೂ ನಂಬಿಕೆಯಿಂದಲೇ ಆಗ್ತಾ ಇದೆ. ನಾವು ಅತಿಶಯ ಪಡೋದಕ್ಕಾಗಿ, ಹೊಗಳಿಕೊಳ್ಳೋದಕ್ಕೆ, ಒಪ್ಪಿಕೊಳ್ಳೋದಕ್ಕೆ ಏನೂ ಅಲ್ಲಿ ಇಲ್ಲೇ ಇಲ್ಲ. It is the plan of God from the beginning till the end. It is the mercy of God from the beginning till the end. And it is the power of God from the beginning till the end. ಇದು ಪ್ರಾರಂಭದಿಂದ ಅಂತ್ಯದವರೆಗೂ ದೇವರ ಯೋಜನೆ ಆಗಿದೆ. ಇದು ಪ್ರಾರಂಭದಿಂದ ಅಂತ್ಯದವರೆಗೂ ದೇವರ ದಯ ಕನಿಕರ ಆಗಿದೆ. ಇದು ಪ್ರಾರಂಭದಿಂದ ಅಂತ್ಯದವರೆಗೂ ದೇವರ ಸಾಮರ್ಥ್ಯ ಶಕ್ತಿಯಾಗಿದೆ. And how is this gospel practically implemented in our lives? ಯಾವ ರೀತಿಯಿಂದ ಈ ದೇವರ ಸುವಾರ್ತೆ ನಮ್ಮ ಜೀವಿತದಲ್ಲಿ ಕ್ರಿಯಾರೂಪವಾಗಿ ಅಳವಡಿಸಿಕೊಳ್ಳಲು ಸಾಧ್ಯ ಎನ್ನುವುದು ನೋಡೋಣ. In verse 3 and 4 we can see Romans chapter 1 verses 3 and 4 regarding his son, who as to his human nature was a descendant of David, and who through the spirit of holiness was declared with power to be the son of God by his resurrection from the dead, Jesus Christ our Lord. ರೋಮ ಪತ್ರಿಕೆ 1ನೇ ಅಧ್ಯಾಯ 3-4 ವಚನಗಳು. ಈ ಸುವಾರ್ತೆಯು ದೇವರ ಮಗನು, ನಮ್ಮ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದದ್ದು. ಆತನು ವಂಶಕ್ರಮದಿಂದ ದಾವೀದನ ಸಂತಾನದಲ್ಲಿ ಹುಟ್ಟಿದವನು, ಪವಿತ್ರವಾದ ಆತ್ಮವುಳ್ಳವನಾಗಿದ್ದು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ ಕಾರ್ಯದಿಂದ ದೇವಕುಮಾರನೆಂದು ನಿರ್ಣಯಿಸಲ್ಪಟ್ಟವನೂ ಆಗಿದ್ದಾನೆ. Salvation is so valuable and so expensive that God the Father, God the Son, God the Holy Spirit had to be completely involved in it. ರಕ್ಷಣೆ ಅನ್ನುವಂಥದ್ದು ಬಹು ಬೆಲೆಯುಳ್ಳದು. ಯಾಕಂದ್ರೆ ತಂದೆಯಾದ ದೇವರು, ಮಗನಾದ ದೇವರು, ಪರಿಶುದ್ಧಾತ್ಮ ದೇವರು, ಈ 3 ಜನರು ಇದರಲ್ಲಿ ಒಳಗೊಂಡು ಇರ್ತಾ ಇದ್ದಾರೆ. Many times we feel God the Father hates sinners and God the Son loves sinners. ಅನೇಕ ಸರ್ತಿ ನಾವು ಅನ್ಕೋತೇವೆ, ತಂದೆಯಾದ ದೇವರು ಪಾಪಿಯನ್ನು ದ್ವೇಷ ಮಾಡ್ತಾನೆ, ಮಗನಾದ ದೇವರು ಪಾಪಿಯಾದ ಮನುಷ್ಯನನ್ನು ಪ್ರೀತಿಸ್ತಾನೆ. But this is the plan of God the Father, because Bible says God so loved the world that he gave his son. ಇದು ದೇವರ ಆಲೋಚನೆ, ಯೋಜನೆ ಆಗಿದೆ. ಏನಂದ್ರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. So it is God the Father who is loving us so much that he is ready to even sacrifice his son. ಅದಕ್ಕೆ ತಂದೆಯಾದ ದೇವರು ನಮ್ಮನ್ನು ಬಹಳಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ. ಆ ಪ್ರೀತಿಯ ನಿಮಿತ್ತವಾಗಿ ತನ್ನ ಒಬ್ಬನೇ ಮಗನನ್ನು ಅರ್ಪಿಸಲು, ತ್ಯಾಗ ಮಾಡಲು ಕೂಡ ಆತನು ಸಿದ್ಧನಾಗ್ತಾ ಇದ್ದಾನೆ. God the Son is loving us so much that he is ready to give even his life in order to gain our salvation. ಮಗನಾದ ದೇವರು ಕೂಡ ನಮ್ಮನ್ನು ಎಷ್ಟೋ ಪ್ರೀತಿಸ್ತಾ ಇದ್ದಾನೆ. ಅದಕ್ಕಾಗಿ ಆತನು ನಮ್ಮ ರಕ್ಷಣೆಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಡೋದಕ್ಕೋಸ್ಕರವಾಗಿ ಕೂಡ ಆತನು ಸಿದ್ಧನಾಗಿದ್ದಾನೆ. God the Holy Spirit is so involved in our salvation that he was ready to accomplish through the Lord Jesus the work of salvation. ಪರಿಶುದ್ಧಾತ್ಮ ದೇವರು ಕೂಡ
ಇಷ್ಟೊಂದಾಗಿ ಪಾಲ್ಗೊಂಡಿದ್ದಾರೆ ಅಂತಂದ್ರೆ ಆ ರಕ್ಷಣೆಯ ಕಾರ್ಯ ನಮ್ಮಲ್ಲಿ ಕರ್ತನಾದ ಯೇಸು ಕ್ರಿಸ್ತರ ಮೂಲಕವಾಗಿ ಪರಿಪೂರ್ಣ ಮಾಡೋದಕ್ಕೋಸ್ಕರವಾಗಿ ಸದಾ ಸಿದ್ಧವಾಗಿದ್ದಾನೆ. God the Father, God the Son, God the Holy Spirit are completely involved in the gospel of God for your salvation. ತಂದೆಯಾದ ದೇವರು, ಮಗನಾದ ದೇವರು, ಪರಿಶುದ್ಧಾತ್ಮನಾದಂತ ದೇವರು, ಮೂರು ಜನ ಪರಿಪೂರ್ಣವಾಗಿ ದೇವರ ಸುವಾರ್ತೆ ನಿನ್ನ ನನ್ನ ರಕ್ಷಣೆಯ ಕಾರ್ಯದಲ್ಲಿ ಪರಿಪೂರ್ಣ ಮಾಡಲು ತಾವು ಒಳಗೊಂಡಿದ್ದಾರೆ. What happened in the gospel is we are justified from all our sins because of what Christ did for us. ದೇವರ ಸುವಾರ್ತೆಯಲ್ಲಿ ದೇವರ ಪ್ರೀತಿಯಲ್ಲಿ ಏನಾಗ್ತದೆ ಅಂದ್ರೆ ನಾವೆಲ್ಲರೂ ಕರ್ತನಾದ ಯೇಸು ಕ್ರಿಸ್ತರಲ್ಲಿ ನೀತಿವಂತರಾಗಿ ನಿರ್ಣಯಿಸಲ್ಪಡ್ತಾ ಇದ್ದೇವೆ. In that one act, for that one act of salvation, God created the whole universe. ಆ ಒಂದು ರಕ್ಷಣೆಯ ಕಾರ್ಯಕ್ಕಾಗಿ, ಆ ಒಂದು ರಕ್ಷಣೆ ಕಾರ್ಯ ನಿಮಿತ್ತವಾಗಿ ದೇವರು ಈ ಪರಿಪೂರ್ಣ ವಿಶ್ವವನ್ನೇ ನಿರ್ಮಿಸ್ತಾ ಇದ್ದಾರೆ. Just to accomplish that beautiful work of salvation, the whole creation came into being to point towards Jesus Christ as the Savior. ಕೇವಲ ಆ ರಕ್ಷಣೆ ಕಾರ್ಯ ಪರಿಪೂರ್ಣ ಮಾಡಲು, ಆ ರಕ್ಷಣೆ ಕಾರ್ಯ ನೆರವೇರಿಸಲು ಇಡೀ ವಿಶ್ವವೇ ನಿರ್ಮಿಸಲ್ಪಡ್ತಾ ಇದ್ದಾನೆ. ಇಡೀ ವಿಶ್ವವೇ ಯೇಸು ಕ್ರಿಸ್ತರ ಕೇಂದ್ರೀಕೃತವಾದ ರಕ್ಷಣೆಯ ಕಾರ್ಯದ ನಿಮಿತ್ತವಾಗಿ ನಿರ್ಮಿಸಲ್ಪಡ್ತಾ ಇದೆ. This plan of salvation did not emerge in the mind of God after man sinned. ಮನುಷ್ಯನು ಪಾಪ ಮಾಡಿದ ನಂತರ ಈ ರಕ್ಷಣೆಯ ಕಾರ್ಯ ತಂದೆಯಾದ ದೇವರ ಮನಸ್ಸಿನಲ್ಲಿ ಹೊಳೆಯಲಿಲ್ಲ, ಇದಕ್ಕಿಂತ ಮುಂಚೆ ಹೊಳೆದಿತ್ತು. The Bible very clearly says, Revelation chapter 13 and verse 8, he was the lamb that was slain for the foundations of the earth. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಪ್ರಕಟಣೆ 13:8 ವಚನದಲ್ಲಿ, ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟಂತ ಕುರಿ ಅಂತ ಹೇಳ್ತಾ ಇದ್ದಾನೆ. I want to tell you, the plan of salvation is older than our sin, our creation, our fall. ನೋಡ್ರಿ, ರಕ್ಷಣೆಯ ಪ್ರಣಾಳಿಕೆ ಎಷ್ಟು ಹಳೆಯದಾಗಿದೆ ಅಂದ್ರೆ ನಮ್ಮ ಪಾಪ, ನಮ್ಮ ಸೃಷ್ಟಿ, ನಾವು ಬೀಳುವಂತ ಆ ಬೀಳುವಿಕೆಗಿಂತಲೂ ರಕ್ಷಣೆಯ ಆಲೋಚನೆ ಹಳೆಯದಾಗಿದೆ. It was for the salvation, for the gospel of God, that God did everything that we see today in this world. ನಾವು ನಮ್ಮ ರಕ್ಷಣೆಗಿಂತ ಮುಂಚೆ, ದೇವರ ಸುವಾರ್ತೆಗಿಂತ ಮುಂಚೆ ದೇವರು ರಕ್ಷಣೆಯ ಆಲೋಚನೆ ಈಗಿನ ದಿನಗಳಲ್ಲಿ ನೋಡುತ್ತೇವಲ್ಲ, ಇವೆಲ್ಲವುಗಳಿಂತ ಮುಂಚೆಯೇ ಮಾಡಿಟ್ಟಿದ್ದಾನೆ. The whole creation was created by God so that the salvation of God can be seen in Christ Jesus. ಸಂಪೂರ್ಣವಾದ ಸೃಷ್ಟಿ ದೇವರು ಸೃಷ್ಟಿಸ್ತಾ ಇದ್ದಾರೆ, ಯಾಕಂದ್ರೆ ಈ ರಕ್ಷಣೆಯ ಪರಿಪೂರ್ಣ ಪ್ರಣಾಳಿಕೆ ಯೇಸು ಕ್ರಿಸ್ತರಲ್ಲಿ ಅದು ಕಾಣಬೇಕು, ತೋರು ಬರ್ಬೇಕಂತ ಹೇಳಿ. And we see thousands of ways in the Holy Bible, especially in the book of Romans, as to how high and beautiful and lofty is the salvation of God. ಅದಕ್ಕಾಗಿ ನಾವು ಸತ್ಯವೇದದಲ್ಲಿ ಅನೇಕ ಸಾವಿರಾರು ಮಾರ್ಗಗಳಿವೆ. ವಿಶೇಷವಾಗಿ ಈ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ರಕ್ಷಣೆ ಅನ್ನುವಂಥದ್ದು ಎಷ್ಟು ಅದ್ಭುತವಾದದ್ದು, ಎಷ್ಟು ಮಹೋನ್ನತವಾದದ್ದು, ಮಹತ್ತರವಾದದ್ದು ಅನ್ನುವಂಥದ್ದನ್ನು ನಮಗೆ ತಿಳಿಯಪಡಿಸ್ತಾ ಇದೆ. And here I just want to draw your attention to one aspect, one very important aspect of salvation. ಮತ್ತೆ ಇಲ್ಲಿ ಒಂದು ಪ್ರಾಮುಖ್ಯವಾದಂತ ಒಂದು ವಿಷಯ, ಪ್ರಾಮುಖ್ಯವಾದಂತ ಸಂಗತಿ, ಇದರ ಕುರಿತು ನಿಮ್ಮ ಧ್ಯಾನ, ರಕ್ಷಣೆಯ ವಿಷಯದ ಪ್ರಾಮುಖ್ಯ ಸಂಗತಿಯ ಕುರಿತು ಧ್ಯಾನ ನಿಮ್ಮ ಹತ್ರ ತರೋದಕ್ಕೆ ಬಯಸ್ತಾ ಇದ್ದೇನೆ. Verse 4 speaks about the resurrection of the Lord Jesus Christ. 4ನೇ ವಚನ ಕರ್ತನಾದ ಯೇಸು ಕ್ರಿಸ್ತರ ಪುನರುತ್ಥಾನದ ಕುರಿತು ನಮಗೆ ತಿಳಿಸುವಂತದ್ದಾಗಿದೆ. The Bible very clearly says, and who through the Spirit of holiness, it was through the Spirit of holiness that the Lord has called
us into this gospel. ನೋಡ್ರಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಪವಿತ್ರವಾದ ಆತ್ಮನ ಮುಖಾಂತರವಾಗಿ, ಆ ಪವಿತ್ರವಾದಂತ ಆತ್ಮನ ಮುಖಾಂತರವಾಗಿ ದೇವರು ನಮ್ಮನ್ನು ಈ ದೇವರ ಸ್ವಾರ್ಥೆಯ ಮುಖಾಂತರ ನಮಗೆ ಕರೆದಿದ್ದಾನೆ. The spirit of holiness declares with power that Jesus Christ is our Lord. ಪವಿತ್ರ ಆತ್ಮನು ಬಹು ಬಲದಿಂದ ಬೋಧಿಸ್ತಾನೆ, ಬಹು ಬಲದಿಂದ ಪ್ರಕಟಿಸ್ತಾನೆ. ಏನಂದ್ರೆ ಯೇಸು ಕ್ರಿಸ್ತರೇ ನಮ್ಮ ಒಡೆಯನಂತ. When the Lord Jesus came into this world, the Father declared, "This is my beloved Son. Listen to him, obey him, because he is my salvation." ಯೇಸು ಕ್ರಿಸ್ತ ಈ ಲೋಕಕ್ಕೆ ಬಂದಾಗ ತಂದೆಯಾದ ದೇವರು ಹೇಳ್ತಾ ಇದ್ದಾರೆ, ಪ್ರಕಟಿಸ್ತಾ ಇದ್ದಾರೆ, ಏನಂತಂದ್ರೆ ಈತ ನನ್ನ ಪ್ರಿಯ ಮಗನು, ಈತನ ಮಾತನ್ನು ಕೇಳ್ರಿ ಅಂತ ಹೇಳಿ ಯೇಸು ಕ್ರಿಸ್ತರ ಕುರಿತು ತಂದೆಯಾದ ದೇವರು ಪ್ರಕಟಿಸ್ತಾ ಇದ್ದಾರೆ. The Father was pointing towards Jesus and telling, this is your salvation. He is your salvation. You have to obey him and listen to him. ತಂದೆಯಾದ ದೇವರು ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ, ಯೇಸು ಕ್ರಿಸ್ತರ ಕಡೆಗೆ ದೃಷ್ಟಿ ಮಾಡಿ ತೋರಿಸ್ತಾ ಇದ್ದಾರೆ, ಇದೇ ನಿಮ್ಮ ರಕ್ಷಣೆ, ಈತನೇ ನಿಮ್ಮ ರಕ್ಷಣೆಗೆ ಕಾರ್ಯಕರ್ತನು, ಈತನೇ ನೀವು ಕೇಳ್ರಿ, ಈತನನ್ನು ಕೇಳಿ ರಕ್ಷಣೆ ಹೊಂದ್ರಿ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. And the Lord Jesus on the cross, he said, "It is finished. Everything is over. I have finished all that you need for your salvation." ಕರ್ತನಾದ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಹೇಳ್ತಾ ಇದ್ದಾರೆ, ಮುಕ್ತಾಯವಾಯಿತು, ಈಗ ಸಮಾಪ್ತಿ ಆಯ್ತು, ನಿಮ್ಮ ರಕ್ಷಣೆಗೋಸ್ಕರವಾಗಿ ಮಾಡ್ಬೇಕಾಗಿರುವಂತ ಎಲ್ಲಾ ಕಾರ್ಯ ಪರಿಪೂರ್ಣವಾಯಿತು ಅಂತ ಹೇಳಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಹೇಳ್ತಾ ಇದ್ದಾರೆ. And now the Holy Spirit God is declaring with power that Jesus Christ is Lord. ಈಗ ಪವಿತ್ರಾತ್ಮ ದೇವರು ತನ್ನ ಬಲದಿಂದ ಪರಿಪೂರ್ಣ ಸಾಮರ್ಥ್ಯದಿಂದ ಪ್ರಕಟಿಸ್ತಾ ಇದ್ದಾನೆ, ಏನಂತಾರೆ ಯೇಸು ಕ್ರಿಸ್ತರೇ ನಮ್ಮ ಒಡೆಯನು ಅಂತ. Now there is something we need to understand about salvation. ಅದಕ್ಕಾಗಿ ರಕ್ಷಣೆ ಕುರಿತು ನಾವು ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕಾಗಿದೆ. The Bible very clearly says that we were all dead, completely dead in our sins and in our trespasses. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ನಾವೆಲ್ಲರೂ ಪರಿಪೂರ್ಣವಾಗಿ ನಮ್ಮ ಪಾಪ ಅಪರಾಧಗಳಲ್ಲಿ ಸತ್ತಂತವರಾಗಿದ್ದೆವು. Ephesians chapter 2 and verse 1 says, "As for you, you were dead in your transgressions and sins, in which you used to live when you followed the ways of this world and of the ruler of the king of the earth, the spirit who is now at work in those who are disobedient." ಎಫೆಸಿ ಪತ್ರಿಕೆ 2ನೇ ಅಧ್ಯಾಯ 1-2 ವಚನದಲ್ಲಿ ನೋಡ್ತೇವೆ, ಆತನ ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕಾಗಿ ಅನುಸಾರವಾಗಿ ನಡೆದುಕೊಂಡಿರಿ. So the Bible is very clear. It says that all of us were dead. We did not have a single thing good in us. We were dead in our trespasses. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವೆಲ್ಲರೂ ಸತ್ತಂತವರಾಗಿದ್ದೆವು, ಒಂದು ಚಿಕ್ಕ ವಿಷಯ ಕೂಡ ನಮ್ಮಲ್ಲಿ ಒಳ್ಳೆಯದಿದ್ದಿಲ್ಲ. ನಾವು ಎಲ್ಲಾ ವಿಷಯಗಳಲ್ಲಿ ನಮ್ಮ ಪಾಪ ಅಪರಾಧಗಳ ನಿಮಿತ್ತ ಸತ್ತಂತವರಾಗಿದ್ದೆವು. That means that there is nothing spiritual in us. Everything in us was carnal, and the Bible, as we've read in Ephesians chapter 2 and verse 2, it says, we were under the complete rule. We were under the complete rule of the devil. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇಲ್ಲಿ ನೋಡ್ತಾ ಇದ್ದೇವೆ, ನಮ್ಮಲ್ಲಿ ಯಾವುದೂ ಕೂಡ ಒಂದು ಒಳ್ಳೆಯದಿದ್ದಿಲ್ಲ. ನಾವು ಜೀವಿಸುವಂತವರಲ್ಲ, ಪರಿಪೂರ್ಣವಾಗಿ ಸತ್ತಂತವರಾಗಿದ್ದೆವು. ಪ್ರತಿ ವಿಷಯಗಳು ನಮ್ಮಲ್ಲಿ ಪಾಪಕ್ಕೆ ಸಂಬಂಧಪಟ್ಟಂತವಾಗಿದ್ದವು. ಎಫೆಸಿ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ, 1ನೇ ವಚನ 2ನೇ ವಚನದಲ್ಲಿ ನಾವು ಪರಿಪೂರ್ಣವಾಗಿ ಒಂದು ಅಧಿಕಾರದ ಕೆಳಗೆ ಆಳಲ್ಪಡ್ತಾ ಇದ್ದೆವು. So in our sinful nature, when we were being ruled by Satan and by his evil, there was no way we could be saved. ನಮ್ಮ ಸರಳ ಸ್ವಭಾವದಲ್ಲಿ, ನಮ್ಮ ನಿಜವಾದಂತ ಪ್ರವರ್ತನೆಯಲ್ಲಿ ನಾವು ಸೈತಾನನಿಂದ, ಆತನ ದುಷ್ಟತ್ವದಿಂದ ಆಳಲ್ಪಡ್ತಾ ಇದ್ದಾಗ, ಆತನ ಮೇಲೆ ಅಧಿಕಾರ ಚಲಾಯಿಸ್ತಾ ಇರುವಾಗ ನಾವು ರಕ್ಷಿಸಲ್ಪಡಲು ಯಾವುದೇ ಸಾಧ್ಯತೆ ಇಲ್ಲ. So we need to understand that the
only thing that can come out of us is spiritually dead things and spiritually dead decisions. ಮತ್ತೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತದೆ ಏನಂದ್ರೆ, ನಮ್ಮಲ್ಲಿ ಆತ್ಮಿಕವಾದದ್ದು ಒಂದೂ ಇದ್ದಿದ್ದಿಲ್ಲ, ಶಾರೀರಿಕವಾದದ್ದೇ ಇದ್ದಿತ್ತು. ಅದಕ್ಕಾಗಿ ನಾವಿಂದ ಆತ್ಮಿಕವಾಗಿ ಸತ್ತಂಥದ್ದೇ ನಮ್ಮಿಂದ ಹೊರಗಡೆ ಬರುವಂತದ್ದಾಗಿತ್ತು. And now the Bible says in Romans chapter 8 and verse 7 and 8, ಈ ರೋಮ ಪತ್ರಿಕೆ 8ನೇ ಅಧ್ಯಾಯ 7-8 ವಚನಗಳು ಹೀಗೆ ಹೇಳ್ತವೆ. the sinful mind is hostile to God. It does not submit to God's law, nor can it do so. Those controlled by sinful nature cannot please God. ರೋಮ 8ನೇ ಅಧ್ಯಾಯ 7-8 ವಚನಗಳು. ಯಾಕಂದ್ರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು, ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚಿಕೆಯಾಗಿರಲಾರರು. And verse 6, the beginning part, it says, the mind of sinful man is death. 6ನೇ ವಚನದ ಮೊದಲನೇ ಭಾಗದಲ್ಲಿ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ. So the mind we had was death. ನಾವು ಹೊಂದಿರುವಂತಹ ಮನಸ್ಸು ಮರಣಕ್ಕೆ ಸಂಬಂಧಪಟ್ಟದ್ದು. And in our sinful nature, we were hostile or we were enemies, dead enemies to God. ನಮ್ಮ ಪಾಪ ಸಂಬಂಧವಾದ ಸ್ವಭಾವದಲ್ಲಿ ನಾವು ದೇವರಿಗೆ ಶತ್ರುಗಳಾಗಿದ್ದೆವು. And Romans 1 says we are God haters by nature. We all hate God by our nature. ರೋಮ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಹೇಳಲ್ಪಡುವಂತ ರೀತಿಯಲ್ಲಿ ಸ್ವಭಾವ ಸಿದ್ಧವಾಗಿ ನಾವು ದೇವರನ್ನು ದ್ವೇಷ ಮಾಡುವಂತವರು. And Romans chapter 8 and verse 7, it says, man in his sinful nature, he does not obey God, and not only does not obey God, it also says he cannot obey God. ನೋಡ್ರಿ, ಮನುಷ್ಯನು ತನ್ನ ಸ್ವಭಾವ ಪಾಪ ಸಂಬಂಧವಾದ ಸ್ವಭಾವದ ನಿಮಿತ್ತ ಆತನ ದೇವರಿಗೆ ಒಳಗಾಗುವುದಿಲ್ಲ, ಮತ್ತೆ ದೇವರಿಗೆ ಆಗುವುದೂ ಇಲ್ಲ ಅಂತ ಹೇಳಿ ನೋಡ್ತಾ ಇದ್ದೇವೆ. This man does not have the capacity to submit to God. He does not have the desire to submit to God. ಈ ವ್ಯಕ್ತಿ ಎಂತವನಾಗಿದ್ದಾನಂದ್ರೆ ದೇವರಿಗೆ ಒಳಗಾಗುವುದಕ್ಕಾಗಿ, ದೇವರಿಗೆ ಅಧೀನವಾಗುವುದಕ್ಕಾಗಿ ಮನಸ್ಸಿಲ್ಲದವನು ಮತ್ತೆ ಮನಸ್ಸು ಮಾಡಲಾರದವನು ಕೂಡ ಆಗಿದ್ದಾನೆ. And immediately the Bible also says that man who has this sinful nature, who is controlled by this sinful nature, can never please God. ಮತ್ತೆ ತಕ್ಷಣವೇ ಬೈಬಲ್ ಹೇಳ್ತಾ ಇದೆ, ಇಂತಹ ಪಾಪ ಸಂಬಂಧವಾದಂತಹ ಸ್ವಭಾವವುಳ್ಳಂತವನು, ಪಾಪ ಸಂಬಂಧವಾದಂತಹ ಪ್ರವರ್ತನೆ ಉಳ್ಳಂತ ವ್ಯಕ್ತಿ ದೇವರನ್ನು ಮೆಚ್ಚಿಸಲಾರನು ಅಂತ ಹೇಳಿ ಬೈಬಲ್ ಹೇಳ್ತಾ ಇದೆ. So this is something you need to understand very clearly. ಹಾಗಾಗಿ ಈ ವಿಷಯ ನಾನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. We need to understand that first of all we are dead in our sins. ಮೊದಲನೇದಾಗಿ ನಮ್ಮ ಪಾಪದಲ್ಲಿ ನಾವು ಸತ್ತಿದ್ದೇವೆ ಅಂತ ಹೇಳಿ ಅನ್ಕೋತೇವೆ. And we need to understand that we are God haters by our own nature. ಎರಡನೇದಾಗಿ ನಮ್ಮ ಸ್ವಭಾವದಿಂದ ನಾವು ದೇವರನ್ನು ದ್ವೇಷಿಸುವಂತವರಾಗಿದ್ದೇವೆ. And then the Bible says that our mind is not in a desiring position to submit to God. ಬೈಬಲ್ ಹೇಳ್ತಾ ಇದೆ, ನಮ್ಮ ಮನಸ್ಸು ಎಂತದಾಗಿದೆ ಅಂದ್ರೆ ದೇವರಿಗೆ ಒಳಗಾಗುವಂತ ಸ್ಥಿತಿಯಲ್ಲಿ ಇಲ್ಲ, ಅದು ಒಳಗಾಗೋದಕ್ಕೆ ಮನಸ್ಸು ಕೂಡ ಮಾಡ್ತಾ ಇಲ್ಲ. It does not desire to submit to God at all. ದೇವರಿಗೆ ಒಳಗಾಗ್ಬೇಕಂತೇಳಿ ಅದು ಎಂದಿಗೂ ಬಯಸೋದೇ ಇಲ್ಲ. And then the Bible goes even further and says, even by mistake, if it gets that desire also, it does not have the capacity to submit to God. ಬೈಬಲ್ ಇನ್ನು ಮುಂದೆ ಹೋಗಿ ಹೇಳ್ತಾ ಇದೆ, ಅಂದ್ರೆ ತಪ್ಪಾಗಿ ಬೈ ಮಿಸ್ಟೇಕ್ ತಪ್ಪಾಗಿ ಅಂದ್ರೆ ಒಳಗಾಗ್ಬೇಕಂತೇಳಿ ಮನಸ್ಸು ಮಾಡಿದ್ರು ಕೂಡ ಮನಸ್ಸು ಮಾಡೋದಕ್ಕಾಗಿ ಒಳಗಾಗೋದಕ್ಕಾಗಿ ಸಾಮರ್ಥ್ಯ ಇರೋದಿಲ್ಲ. And Bible also fifthly says that in our sinful nature we can never, not even for 1 second, we can never please God. ಮತ್ತೆ ಐದನೇದಾಗಿ ಬೈಬಲ್ ಈ ರೀತಿಯಾಗಿ ಕೂಡ ಹೇಳ್ತಾ ಇದೆ, ಕೇವಲ ಒಂದು ಕ್ಷಣಕ್ಕಾಗಿ ಅಲ್ಲ, ನಾವು ಎಂದಿಗೂ ದೇವರನ್ನು ಮೆಚ್ಚಿಸೋದಕ್ಕೆ ಸಾಧ್ಯನೇ ಇಲ್ಲ. And at the same time,
The Bible also very clearly says that flesh gives birth to flesh, spirit gives birth to spirit. ಇದೇ ಸಂದರ್ಭದಲ್ಲಿ ಬೈಬಲ್ ಮತ್ತೆ ಇನ್ನೊಂದು ಹೇಳ್ತಾ ಇದೆ, ಶರೀರವನ್ನೇ ಜನ್ಮ ಕೊಡ್ತದೆ, ಆತ್ಮವನ್ನೇ ಜನ್ಮ ಕೊಡ್ತದೆ. These are written in John chapter 3. The Lord Jesus was speaking to Nicodemus. He gives us this beautiful word. ಈ ವಿಷಯಗಳು ಯೋಹಾನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿವೆ. ಯೇಸು ಸ್ವಾಮಿ ಅವರು ನಿಕೋದೇಮನೊಂದಿಗೆ ಮಾತನಾಡುವಾಗ, ನಿಕೋದೇಮನಿಗೆ ಉತ್ತರ ಕೊಡುವಾಗ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. John's Gospel chapter 3 and verse 6, it says, flesh gives birth to flesh, but the spirit gives birth to spirit. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. Now all these things together, I just want to briefly combine so that you can understand how the work of salvation happened in your life. ಎಲ್ಲ ವಿಷಯಗಳು ಸೇರಿ ಕೂಡಿ ನಿಮಗೆ ಜೋಡಿಸಿ ಒಂದು ಸ್ಪಷ್ಟವಾದ ಚಿತ್ರ ಕೊಡ್ತಾ ಇದ್ದೀನಿ. ಇದರಿಂದ ರಕ್ಷಣೆ ಎಂಥ ದೊಡ್ಡದು ಅನ್ನುವಂಥದ್ದು ಈ ಒಂದು ವಿಷಯದಿಂದ, ಈ ಒಂದು ಮಾತಿನಿಂದ ಇವೆಲ್ಲ ಕೂಡಿಸಲ್ಪಟ್ಟು ಹೇಳೋದ್ರಿಂದ ನಿಮಗೆ ಈ ರಕ್ಷಣೆ ಕುರಿತು ಅರ್ಥ ಆಗ್ತದೆ. One of the best clear prophecies of the suffering of the Lord Jesus Christ is written in Isaiah chapter 53. ಯೆಶಾಯನ ಗ್ರಂಥ 53ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರ ಶ್ರಮೆಯ ಕುರಿತಾದಂತ ಒಂದು ಅದ್ಭುತವಾದಂತ ಪ್ರವಾದನೆ ಆ ಯೆಶಾಯ 53ರಲ್ಲಿ ಬರೆಯಲ್ಪಟ್ಟಿದೆ. And you know with what verse that beautiful chapter begins? ನಿಮ್ಗೆ ಗೊತ್ತಾ ಯಾವ ಅದ್ಭುತವಾದ ವಚನದಿಂದ ಆ ಅಧ್ಯಾಯ ಪ್ರಾರಂಭ ಆಗ್ತದಂದ್ರೆ, it says, who has believed the message of the Lord? Unto whom has the hand of the Lord been revealed? ಯಾರು ದೇವರ ಸಂದೇಶವನ್ನು ನಂಬಿದ್ದಾರೆ, ಯಾರಿಗೆ ದೇವರ ಸಂದೇಶ ತಲುಪಲ್ಪಟ್ಟಿದೆ ಅಂತ ಹೇಳಿ ನೋಡ್ತೇವೆ. And that means Isaiah is telling nobody can believe. To whom means nobody can believe. ಯಾರಿಗೆ ಅಂತಂದ್ರೆ ಯಾರು ಕೂಡ ಕೇಳ್ತಾ ಇಲ್ಲ, ಯಾರು ಕೂಡ ನಂಬ್ತಾ ಇಲ್ಲ. In other words, when the Bible questions who is there righteous, then immediately the Bible answers, there is not one righteous. ಮತ್ತೆ ಪ್ರಶ್ನೆ ಹಾಕ್ತಾ ಇದ್ರೆ ಯಾರು ನೀತಿವಂತರು ಯಾರಿದ್ದಾರೆ ಅಂತಂದ್ರೆ ಬೈಬಲ್ ತಕ್ಷಣ ಉತ್ತರ ಕೊಡ್ತಾ ಇದೆ, ಒಬ್ಬನು ಕೂಡ ನೀತಿವಂತನಾಗಿಲ್ಲ. In the same way, the Bible is questioning who has believed our message? Who has believed our message? Nobody has the capacity to believe that message. ತಕ್ಷಣವೇ ಬೈಬಲ್ ಪ್ರಶ್ನಿಸ್ತಾ ಇದೆ, ನಮ್ಮ ಸಂದೇಶವನ್ನು ಯಾರು ಕೇಳಿದ್ದಾರೆ, ಯಾರಿಗೆ ನಮ್ಮ ಸಂದೇಶ ತಲುಪಲ್ಪಟ್ಟಿದೆ ಅಂತಂದ್ರೆ ತಕ್ಷಣವೇ ಬೈಬಲ್ ಉತ್ತರ ಕೊಡ್ತಾ ಇದೆ, ಒಬ್ಬನು ಕೇಳಿಲ್ಲ, ಒಬ್ಬನಿಗೂ ಕೂಡ ಈ ಸಂದೇಶ ಕೇಳೋದಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಹೇಳಿ ನೋಡ್ತೇವೆ. We hate the message of the gospel. ನಾವು ದೇವರ ಸುವಾರ್ತೆಯ ಸಂದೇಶವನ್ನು ದ್ವೇಷಿಸ್ತೇವೆ. We have no desire to submit to the gospel. ನಾವು ಸುವಾರ್ತೆಗೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋದಕ್ಕೋಸ್ಕರ ನಮಗೆ ಅಧೀನವಾಗೋದಕ್ಕೆ ಇಷ್ಟ ಇಲ್ಲ. We have no capacity to give ourselves to the gospel. ಸುವಾರ್ತೆಗೆ ಒಪ್ಪಿಸಿಕೊಳ್ಳೋದಕ್ಕೋಸ್ಕರವಾಗಿ, ದೇವರ ಸುವಾರ್ತೆಗೆ ಒಪ್ಪಿಸಿಕೊಳ್ಳೋದಕ್ಕೋಸ್ಕರವಾಗಿ ನಮ್ಮಲ್ಲಿ ಸಾಮರ್ಥ್ಯ ಇಲ್ಲ. Because flesh gives birth to only flesh. It cannot give birth to something that is spiritual in our lives. ಯಾಕಂದ್ರೆ ಶರೀರ ಅನ್ನುವಂಥದ್ದು ಶರೀರಕ್ಕೆ ಜನ್ಮ ಕೊಡ್ತದೆ. ಈ ಶರೀರ ನಮ್ಮ ಜೀವಿತದಲ್ಲಿ ಯಾವುದೇ ಆತ್ಮೀಯ ವಿಷಯಕ್ಕೆ ಜನ್ಮ ಕೊಡೋದಕ್ಕೆ ಸಾಧ್ಯ ಇಲ್ಲ. So now this is what happened when you and I were saved. ಅದಕ್ಕಾಗಿ ನಾನೇನು ರಕ್ಷಿಸಲ್ಪಡೋದಕ್ಕಿಂತ ಮುಂಚೆ ಈ ವಿಷಯಗಳು ಜರುಗಿಲ್ಪಡ್ತಾ ಇವೆ. The gospel of Christ, that is the power of God and the wisdom of God, was revealed when you heard the gospel. ನೀವು ಸುವಾರ್ತೆ ಕೇಳಿದಾಗ, ಕೃಷ್ಣನ ಸುವಾರ್ತೆ ಕೇಳಿದಾಗ ದೇವರ ಬಲ, ದೇವರ ಜ್ಞಾನವು ನೀನು ಕೇಳಿ ಅದು ನಿನ್ನಲ್ಲಿ ಕಾರ್ಯ ಸಾಧಿಸಲ್ಪಟ್ಟಿದೆ. And this power of God and this wisdom of God could not go inside you because you were full of flesh. ಈ ದೇವರ ಜ್ಞಾನ, ಈ ದೇವರ ಶಕ್ತಿ ನಿನ್ನೊಳಗಡೆ ಪ್ರವೇಶಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇನ್ನು ಪರಿಪೂರ್ಣವಾಗಿ ಶಾರೀರಿಕ ವಿಷಯಗಳಿಂದ ತುಂಬಲ್ಪಟ್ಟಿದ್ದೆ.
Because 1 Corinthians chapter 1 and verse 18 says, "For the message of the cross is foolishness to those who are perishing, but to us who are being saved, it is the power of God." ಅದಕ್ಕಾಗಿ ಮೊದಲನೇ ಕೊರಿಂಥಿ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ ಹೇಳ್ತಾ ಇದೆ, ಶಿಲುಬೆಯ ವಿಷಯವಾದಂತ ಮಾತು ನಶಿಸಿ ಹೋಗುವಂತವರಿಗೆ ಹುಚ್ಚು ಮಾತಾಗಿದೆ, ಆದರೆ ರಕ್ಷಣೆಯ ಮಾರ್ಗದಲ್ಲಿರುವ ನಮಗೆ ದೇವರ ಶಕ್ತಿಯಾಗಿದೆ. And verse 21 says, 21ನೇ ವಚನ ಹೇಳ್ತದೆ, "For since in the wisdom of God, the world through its wisdom did not know him, God was pleased through the foolishness of what was preached to save those who believe." 21ನೇ ವಚನ ಹೇಗೆಂದರೆ, ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ತಿಳ್ಕೊಳ್ಳದೆ ಹೋದದ್ದು ದೇವರ ಜ್ಞಾನದ ಸಂಕಲ್ಪವೇ. ಹೀಗಾದ ಮೇಲೆ ಹುಚ್ಚು ಮಾತು ಎಣಿಸಿಕೊಂಡಿರುವ ನಮ್ಮ ಪ್ರಸಂಗದಿಂದಲೇ ನಂಬುವವರನ್ನು ರಕ್ಷಿಸುವುದು ದೇವರಿಗೆ ಒಳ್ಳೆಯದೆಂದು ತೋಚಿತು. So when the gospel came to you, ಸುವಾರ್ತೆ ನಿನ್ನ ಹತ್ರ ಬಂದಾಗ you had no desire, no power, and no capacity to be able to accept the gospel also. ಸುವಾರ್ತೆ ನಿನ್ನ ಹತ್ರ ಬಂದಾಗ ನಿನ್ನ ಹತ್ರ ಸುವಾರ್ತೆನ ಸ್ವೀಕರಿಸಿಕೊಳ್ಳೋದಕ್ಕೆ ಆಶೆ, ಬಯಕೆ, ಶಕ್ತಿ, ಸಾಮರ್ಥ್ಯ ಇದ್ದೇ ಇದ್ದಿದ್ದಿಲ್ಲ. So how on this earth could we believe the gospel of God? ಮತ್ತೆ ಹೇಗೆ ದೇವರ ಸುವಾರ್ತೆ ಈ ಲೋಕದಲ್ಲಿ ನಾವು ನಂಬಬೇಕು, ವಿಶ್ವಾಸ ಮಾಡಬೇಕು, ಸ್ವೀಕರಿಸಿಕೊಳ್ಬೇಕು? If we do not have the capacity to believe also, if we do not have the capacity to submit to the gospel, then how were you born again? ಆ ಸುವಾರ್ತೆಗೆ ನಂಬೋದಕ್ಕೆ, ದೇವರ ಸುವಾರ್ತೆಗೆ ಒಳಗಾಗೋದಕ್ಕೆ ನಮ್ಮ ಹತ್ರ ಸಾಮರ್ಥ್ಯ ಇಲ್ಲಂದ್ರೆ ನಾವು ರಕ್ಷಣೆ ಹೊಂದೋದು ಹೇಗೆ? And when we were only flesh, how could you bear the fruit of the Spirit, that is faith? ಒಂದು ವೇಳೆ ನಾವು ಶರೀರದಲ್ಲೇ ಇದ್ದೇವೆ, ಶಾರೀರಿಕ ವಿಷಯಗಳಿಂದ ತುಂಬಿದ್ದೇವೆ, ಆತ್ಮದ ಫಲವಾಗಿರುವ ನಂಬಿಕೆಯನ್ನು ನಾವು ಹೇಗೆ ಫಲ ಕೊಡೋದಕ್ಕೆ ಸಾಧ್ಯ? We need to understand that even when we were dead in our trespasses, ನಾವು ನಮ್ಮ ಅಪರಾಧಗಳಲ್ಲಿ ಸತ್ತಂತವರಾಗಿದ್ದರೂ ಕೂಡ the Holy Spirit God came into us, he regenerated us, and he made us accept the gospel of God. ಪರಿಶುದ್ಧಾತ್ಮ ದೇವರು ನಮ್ಮ ಹತ್ರ ಬಂದು ನಾವು ತಿರುಗಿ ಪುನರುಜ್ಜೀವನ ಹೊಂದುವಂತೆ ಮಾಡಿ ಆ ದೇವರ ಸುವಾರ್ತೆ ನಾವು ಸ್ವೀಕರಿಸುವಂತೆ ಮಾಡಿದ್ದಾನೆ. You need to understand that with your capacity, you have not accepted the gospel. You cannot accept the gospel also. ನೀನು ಇದು ಅರ್ಥ ಮಾಡ್ಕೋ, ಏನಂತಂದ್ರೆ ನಿನ್ನ ಸ್ವಂತ ಶಕ್ತಿ ಸಾಮರ್ಥ್ಯದ ನಿನ್ನ ಸುವಾರ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಸಾಮರ್ಥ್ಯ ಸುವಾರ್ತೆ ಸ್ವೀಕಾರ ಮಾಡೋದಕ್ಕೆ ಸಾಧ್ಯವಾಗುವುದೇ ಇಲ್ಲ. It is the power of holiness. It is the power of the Holy Spirit God that came into you, and into your dead life, he brought life and made you accept the gospel. ಆ ಪವಿತ್ರಾತ್ಮನ ಪರಿಶುದ್ಧದ ಶಕ್ತಿಯ ಮುಖಾಂತರವೇ, ಆ ಶಕ್ತಿಯೇ ನಿನ್ನನ್ನು ತಿರುಗಿ ಜೀವಿಸುವಂತೆ ಮಾಡಿ ಆ ದೇವರ ಸುವಾರ್ತೆ ನಿನ್ನ ಸ್ವೀಕರಿಸುವಂತೆ ಪವಿತ್ರಾತ್ಮನ ಆ ಪರಿಶುದ್ಧವಾದ ಶಕ್ತಿಯಿಂದಲೇ ಅದು ಸಾಧ್ಯವಾಗಿದೆ. Many times we forget this truth and we say, I decided to be born again. I wanted to be born again. I confessed my sins to be born again. ಅನೇಕ ಸಾರ್ತಿ ಇದನ್ನು ನಾವು ಮರೆತು ಹೋಗಿ ಗರ್ವಿಸ್ತೇವೆ, ಹೆಚ್ಚಿಸ್ಕೋತೇವೆ. ಏನಂದ್ರೆ, ನಾ ತೀರ್ಮಾನ ಮಾಡಿದ್ದೇನೆ, ನಾ ನಿರ್ಣಯ ತೆಗೆದುಕೊಂಡಿದ್ದೇನೆ, ನಾ ರಕ್ಷಣೆ ಹೊಂದಬೇಕಂತ ಹೇಳಿ ಮನಸ್ಸು ಮಾಡಿದ್ದೇನೆ ಅನ್ನೋಂತ ಇಂಥ ಆಲೋಚನೆ, ಅಭಿಪ್ರಾಯದಲ್ಲಿ ಬರ್ತೇವೆ. You have not decided to be born again. The Bible is very, 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 very clear on this. The Bible says, he has decided even before the foundations of the earth that you should be born again. ಬೈಬಲ್ ಬಹಳ ಸ್ಪಷ್ಟವಾಗಿ ಬಹು ಸ್ಪಷ್ಟವಾಗಿ ಹೇಳ್ತದೆ. ಏನಂತಂದ್ರೆ,
ಭೂಮಿ ಬುನಾದಿ ಹಾಕೋದಕ್ಕಿಂತ ಮುಂಚೆಯೇ ನೀನು ರಕ್ಷಣೆ ಹೊಂದಬೇಕಂತ ಹೇಳಿ ಆತನು ನಿರ್ಣಯಿಸಿದ್ದಾನೆ. And when you turn your Bibles to Romans chapter 10, you see the election of God. Even before Jacob was born, God said, I have loved Jacob. ನೋಡ್ರಿ, ರೋಮ ಪತ್ರಿಕೆ 10ನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲ್ ತೆಗೆದಿದೆ ಆದರೆ ದೇವರ ಆಯ್ಕೆ ನೋಡ್ತೇವೆ. ಯಾಕೋಬರು ಹುಟ್ಟುವುದಕ್ಕಿಂತ ಮುಂಚೆಯೇ ದೇವರು ಆತನನ್ನ ಆರಿಸಿಕೊಂಡಿದ್ದಾನೆ. ಅಂದ್ರೆ ಆತನ ಜನ್ಮಕ್ಕಿಂತ ಮುಂಚೆಯೇ ಆತನ ಆಯ್ಕೆ ಮಾಡಿಕೊಂಡಿದ್ದಾನೆ ಅಂತ ಹೇಳಿ ನೋಡ್ತೇವೆ. In other words, he says, even before Jacob was born, God says, the younger will rule over the older. ನಾವಿಲ್ಲಿ ನೋಡ್ತೇವೆ, ಯಾಕೋಬನು ಹುಟ್ಟುವುದಕ್ಕಿಂತ ಮುಂಚೆ ಚಿಕ್ಕವನು ದೊಡ್ಡವನ ಮೇಲೆ ಅಧಿಕಾರ ನಡೆಸ್ತಾನೆ ಅಂತ ಹೇಳಿ ದೇವರು ನಿರ್ಣಯ ಮಾಡ್ತಾ ಇದ್ದಾರೆ. Psalm 139 and verse 16, David says, every day of my life has been ordained even before I was born. ಕೀರ್ತನೆ 139:16ನೇ ವಚನದಲ್ಲಿ ನೋಡ್ತೇವೆ, ನಾನು ಜನ್ಮ ಹೊಂದೋದಕ್ಕಿಂತ ಮುಂಚೆ ನಾನು ಇನ್ನು ಇನ್ನ ಪಿಂಡವಾಗಿರುವಂತಹ ಸಮಯದಲ್ಲಿ ನನ್ನ ಜೀವಿತ ಕಾಲದ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ ಅಂತ ಹೇಳಿ ದಾವೀದನು ಹೇಳ್ತಾ ಇದ್ದಾನೆ. You were not born again because your father was a believer or your mother was a believer or your brothers are believers or you heard some beautiful preaching. Nothing is the reason for you to be born again. ರಕ್ಷಣೆ ಹೊಂದಿದ್ದಕ್ಕೆ ನಿನ್ನ ತಂದೆ, ನಿನ್ನ ತಾಯಿ, ನಿನ್ನ ಸಹೋದರ ಸಹೋದರಿಯರು ವಿಶ್ವಾಸಿಗಳಾಗಿದ್ದಾರೆ ಅನ್ನೋದು ಕಾರಣ ಅಲ್ಲ. ಏನೋ ಒಂದು ಅದ್ಭುತವಾದ ಬಹು ಸುಂದರವಾದ ಸಂದೇಶ ಕೇಳಿದಕ್ಕಾಗಿ ನೀನು ರಕ್ಷಣೆ ಹೊಂದಿದೆ ಅಂತ ಹೇಳಿ ಅದು ಕಾರಣ ಅಲ್ಲ, ಇದು ದೇವರ ಪ್ರಣಾಳಿಕೆಯಾಗಿದೆ. I also want you to know that we are not born again because of the power or the effectiveness of the preaching of the gospel. ದೇವರ ಸುವಾರ್ತೆಯ ಬೋಧನೆಯ ಪ್ರಭಾವ ಶಕ್ತಿಯ ನಿಮಿತ್ತವಾಗಿಯೂ ಕೂಡ ರಕ್ಷಣೆ ನೀವು ಹೊಂದಿದ್ದೀರಿ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. Many people have heard the same message that you heard, but they are not born again. ನೀ ಕೇಳಿರುವಂತ ವಾಕ್ಯನೇ ಅನೇಕರು ಕೇಳಿದ್ದಾರೆ, ಆದ್ರೆ ಅವರು ರಕ್ಷಣೆ ಹೊಂದಿಲ್ಲ. Many people have heard better messages, more beautiful messages, more powerful messages than what you have heard, yet they are not saved. ನೀನು ಕೇಳಿರುವಂತ ವಾಕ್ಯ ಸಂದೇಶಕ್ಕಿಂತ ಅತಿ ಬಲವಾದಂತ ಪ್ರಭಾವವುಳ್ಳಂತ ಹೆಚ್ಚಾದಂತ ಸಂದೇಶ ವಾಕ್ಯ ಕೇಳಿದರೆ, ಆದರೂ ಕೂಡ ಅವರು ರಕ್ಷಣೆ ಹೊಂದಿಲ್ಲ. Judas Iscariot heard the best messages in the world, yet he was not born again. ಇಸ್ಕರಿಯೋತ ಯೋಧನು ಈ ಪ್ರಪಂಚದಲ್ಲಿ ಅತಿ ಅದ್ಭುತವಾದ ಸುಂದರವಾದ ಬಲವಾದಂತ ಪ್ರಭಾವವುಳ್ಳ ವಾಕ್ಯ ಸಂದೇಶ ಕೇಳಿದ್ದರೂ ಕೂಡ ರಕ್ಷಣೆ ಹೊಂದಲಿಲ್ಲ. You can enjoy salvation first of all when you understand. The Bible very clearly says, you have not chosen me, I have chosen you. ಹಾಗಾಗಿ ರಕ್ಷಣೆ ಯಾವಾಗ ನೀನು ಅನುಭವಿಸ್ತಿ ಅಂತಂದ್ರೆ ಒಂದು ಸತ್ಯನೇ ತಿಳ್ಕೊ. ಅದೇನಂತಂದ್ರೆ ದೇವರು ಹೇಳ್ತಾ ಇದ್ದಾನೆ, ನೀ ನನಗೆ ಆರಿಸ್ಕೊಂಡಿಲ್ಲ, ನಾನು ನಿನ್ನನ್ನು ಆರಿಸ್ಕೊಂಡಿದ್ದೀನಿ. ಇದನ್ನು ಅರ್ಥ ಮಾಡ್ಕೊಂಡಾಗ ರಕ್ಷಣೆಯನ್ನು ನೀನು ಸಂಪೂರ್ಣವಾಗಿ ಅನುಭವಿಸ್ತಿ. We need to understand this. It is not we who have chose the Lord. It is not we who have asked the Lord to come in. It is He who has chosen us. ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನಂತಂದ್ರೆ, ನಾವು ಕರ್ತನನ್ನು ಆರಿಸ್ಕೊಂಡಿಲ್ಲ, ನಾವು ಕರ್ತನನ್ನು ಬೇಡ್ಕೊಂಡಿಲ್ಲ, ಕರ್ತನೆ ನನಗಾಗಿ ನೀ ಬಾ ಅಂತ ಹೇಳಿ ನಾವು ಕೇಳ್ಕೊಂಡಿಲ್ಲ. ಆದ್ರೆ ಆತನು ನಿರ್ಣಯಿಸ್ಕೊಂಡಿದ್ದಾನೆ, ಆತನು ತೀರ್ಮಾನ ಮಾಡಿಕೊಂಡು ಈ ಕಾರ್ಯವನ್ನು ಆತನೇ ಮಾಡಿದ್ದಾನೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. John's Gospel chapter 15 and verse 16 says, you did not choose me, but I chose you and appointed you to go and bear fruit that will last. ಯೋಹಾನ 15:16ನೇ ವಚನದಲ್ಲಿ ನೋಡ್ತೇವೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವರಾಗಬೇಕೆಂತಲೂ ನೀವು ಕೊಡೋ ಫಲವು ನಿಲ್ಲುವಂತದಾಗಬೇಕೆಂದಲೂ ನಿಮ್ಮನ್ನು ನೇಮಿಸಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. Peter did not choose God. Paul did not choose God. Brother Baksin did not choose God. You cannot choose God. I cannot choose God. ಪೇತ್ರನು ಕರ್ತನನ್ನು ಆರಿಸ್ಕೊಂಡಿಲ್ಲ, ಪೌಲನು ಕರ್ತನನ್ನು ಆರಿಸ್ಕೊಂಡಿಲ್ಲ, ಬ್ರದರ್ ಭಕ್ಸಿಂಗ್ ಅವರು ಕರ್ತನನ್ನು ಆರಿಸ್ಕೊಂಡಿಲ್ಲ, ನೀನು ನಾನು ಯಾರು ಕೂಡ ಕರ್ತನನ್ನು ನಮ್ಮಷ್ಟಕ್ಕೆ ನಾವು ಆರಿಸ್ಕೊಂಡಿಲ್ಲ. He chose us because of His love, because of His mercy,
because of his grace and because of his loving kindness. ಆತನು ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಕಾರಣ ಏನಂದ್ರೆ ಆತನ ಪ್ರೀತಿ, ಆತನ ದಯೆ, ಆತನ ಕನಿಕರ, ಆತನ ವಾತ್ಸಲ್ಯತೆ ನಿಮಿತ್ತವಾಗಿ ಆತನು ನಮ್ಮನ್ನು ಆರಿಸ್ಕೊಂಡಿದ್ದಾನೆ. Why you and not somebody else? There is no answer for this. Even eternity, you cannot see an answer for this. ನಿನ್ನಿಂದಾಗಲಿ ಮತ್ತಾರಿಂದಲೂ ಆಗಲಿ ಇದಕ್ಕೆ ಉತ್ತರ ಸಿಗಂಗಿಲ್ಲ. ನಿತ್ಯತ್ವಕ್ಕೂ ನೀನು ಹುಡುಕಿದೆ ಆದರೆ ಇದಕ್ಕೆ ಉತ್ತರ ಸಿಗುವುದೇ ಇಲ್ಲ. Why me? Why did God select me? Why did God like me? What was there in God? What was there in me that God should choose me? These are questions that can never be answered. ಯಾಕೆ ದೇವರು ನನಗೆ ಆರಿಸ್ಕೊಂಡಿದ್ದಾನೆ? ನನ್ನಲ್ಲಿ ಏನಿದೆ? ದೇವರು ಆರಿಸ್ಕೊಳ್ಳೋದಕ್ಕೆ ನನ್ನ ಹತ್ರ ಯಾವ ಯೋಗ್ಯತೆ ಇದೆ? ನನ್ನನ್ನೇ ದೇವರು ಯಾಕೆ ಆರಿಸ್ಕೊಳ್ಬೇಕು ಅನ್ನುವಂತ ಇಂತಹ ಪ್ರಶ್ನೆಗೆ ನಿತ್ಯತ್ವಕ್ಕೂ ಇಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗುವುದೇ ಇಲ್ಲ. He chose you out of his grace. He chose you out of his purpose without a single reason from your side. ಆತನ ತನ್ನ ಕೃಪೆಯಿಂದ, ಆತನ ತನ್ನ ದಯೆಯಿಂದ, ತನ್ನ ನಂಬಿಗಸ್ತಿಕೆ ವಾತ್ಸಲ್ಯದಿಂದ ಆರಿಸಿಕೊಂಡಿದ್ದಾನೆ. ನಿನ್ನಿಂದ ಬದಲಾಗಿ ಪ್ರತಿಯಾಗಿ ಏನು ಯಾವುದೋ ಒಂದು ಕೂಡ ಆತನು ಒಂದು ಕಾರಣ ಕೂಡ ಆತ ಅಪೇಕ್ಷಿಸಿಲ್ಲ. And just look at the day you were born again. That was not a very beautiful or a very deep or a very powerful message. It was something simple, some simple song, some simple message. Somehow something happened in you. ನೀನು ರಕ್ಷಣೆ ಹೊಂದಿರುವಂತಹ ದಿನವನ್ನು ಹಿಂದಕ್ಕೆ ತಿರುಗಿ ಒಂದು ಸರ್ತಿ ನೋಡು. ಅವತ್ತೇನು ದೊಡ್ಡ ಅದ್ಭುತವಾದ ಸಂದೇಶ ಇಲ್ಲ, ಯಾವುದೋ ಬಲವಾದಂತಹ ಪ್ರಭಾವವುಳ್ಳಂತಹ ಮಾತುಗಳಿಲ್ಲ. ಸರಳವಾದಂತಹ ಮಾತುಗಳು, ಸರಳವಾದಂತಹ ಹಾಡುಗಳು, ಸರಳವಾದಂತಹ ಸಂದರ್ಭದಿಂದಲೇ ನೀನು ರಕ್ಷಣೆ ಹೊಂದಿದ್ದಿ. Very simple. You don't know how you were born again. Can you really understand why you responded that day when you were born again? You cannot understand it. ಬಹಳ ಸುಲಭವಾದಂಥದ್ದೇ, ಬಹಳ ಸುಲಭವಾದ ಮಾತುಗಳೇ. ಯಾಕೆ ನೀನು ಈಗ ಆಲೋಚಿಸು, ಅಂತ ಸುಲಭವಾದಂತ ಮಾತುಗಳಿಗೆ ನೀನು ಯಾಕೆ ಪ್ರತಿಸ್ಪಂದಿಸಿದಿ? ಆ ಸುಲಭವಾದಂತ ಮಾತುಗಳಿಗೆ ನೀನು ಯಾಕೆ ಒಳಗಾಗಿ ರಕ್ಷಣೆ ಹೊಂದಿದ್ದಿ? ಒಂದ್ಸರ್ತ ಈಗ ನೀನು ಆಲೋಚಿಸಿಕೋ. The Holy Spirit God took the weak words of man, came into you by force, came into you by his power, and he transformed your life. ಪರಿಶುದ್ಧಾತ್ಮ ದೇವರು ಬಲಹೀನವಾದಂತ ಮನುಷ್ಯನ ಮಾತುಗಳನ್ನು ತೆಗೆದುಕೊಂಡು ಬಲವಾಗಿ ತನ್ನ ಪವಿತ್ರಾತ್ಮನ ಪರಿಪೂರ್ಣ ಬಲದಿಂದ ನಿನ್ನ ಜೀವಿತದಲ್ಲಿ ಬಂದು ನಿನ್ನ ಜೀವಿತಗಳನ್ನು ಪರಿಪೂರ್ಣವಾಗಿ ಪರಿಶುದ್ಧಾತ್ಮ ದೇವರು ತನ್ನ ಬಲದಿಂದ ಮಾರ್ಪಡಿಸ್ತಾ ಇದ್ದಾನೆ. You know what John's Gospel chapter 6 and verse 44 says? ನಿನ್ ಗೊತ್ತಾ ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 44ನೇ ವಚನ ಏನ್ ಹೇಳ್ತದೆ ಅಂತ ಹೇಳಿ? It says, no one can come to me unless the Father who sends me draws him, and I will raise him up at the last day. ಯೋಹಾನ 6ನೇ ಅಧ್ಯಾಯ 44ನೇ ವಚನ, ನನ್ನನ್ನು ಕಳುಹಿಸಿಕೊಟ್ಟಂತ ತಂದೆಯು ಎಳೆದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು, ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. In our Bible it is written, unless the Father attracts us or unless the Father draws us to himself. ನಮ್ಮ ಬೈಬಲ್ನಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ತಂದೆ ಎಳೆಯುವವರೆಗೂ, ತಂದೆ ಆಕರ್ಷಿಸುವವರೆಗೂ ಯಾರು ನಮ್ಮ ಹತ್ರ ಬರಂಗಿಲ್ಲ. But in the original translation it says, unless the Father drags us, unless he takes hold of us and drags us, you cannot come to the Lord Jesus Christ. ಮತ್ತೆ ಒರಿಜಿನಲ್ ಅಂದ್ರೆ ನಿಜವಾದಂತ ಭಾಷಾಂತರದಲ್ಲಿ ನಾವು ನೋಡ್ತೇವೆ, ತಂದೆ ಎಳೆಯವರೆಗೂ, ತಂದೆ ಹೊರಗಡೆ ಬಲವಂತವಾಗಿ ಎಳ್ಕೊಂಡು ಹೊರಗಡೆ ತರುವವರೆಗೂ ಯಾರು ಹೊರಗಡೆ ಬರಂಗಿಲ್ಲ ಅಂತ ಹೇಳಿ ನೋಡ್ತೇವೆ. The same word drag in the original language is used in Acts of the Apostles chapter 16. ಮತ್ತೆ ಇದೇ ಈ ಡ್ರ್ಯಾಗ್ ಎಳೆಯುವಂಥದ್ದು, ಹೊರ ಹಾಕುವಂಥದ್ದು ನಿಜವಾದ ಭಾಷಾಂತರದಲ್ಲಿ ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯದಲ್ಲಿ ಇದೇ ಮಾತನ್ನು ಕೂಡ ಅದು ಉಪಯೋಗಿಸ್ತಾ ಇದ್ದಾರೆ. Acts of the Apostles chapter 16 and verse 19. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 19ನೇ ವಚನ.
When the owners of the slave girl realized that their hope of making money was gone, they seized Paul and Silas and dragged them into the marketplace to face the authorities. ಅವಳ ಯಜಮಾನರು ತಮ್ಮ ಆದಾಯದ ನಿರೀಕ್ಷೆ ತಪ್ಪಿತಲ್ಲ ಎಂದು ತಿಳಿದು ಪೌಲನನ್ನು ಸೀಲನನ್ನು ಹಿಡಿದು ಚಾವಡಿಗೆ ಅಧಿಕಾರಿಗಳ ಬಳಿಗೆ ಎಳೆಕೊಂಡು ಹೋದರು. So this same word, drag, is used in John chapter 6 and verse 44. ಮತ್ತೆ ಇದೇ ಶಬ್ದ ನಿಜವಾದ ಭಾಷಾಂತರದಲ್ಲಿ ಎಳ್ಕೊಂಡು ಹೋಗುವಂತದ್ದನ್ನು ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 44ನೇ ವಚನದಲ್ಲೂ ಕೂಡ ಈ ಮಾತು ನಿಜವಾದ ಭಾಷಾಂತರದಲ್ಲಿದೆ. So it is he who chose us, it is he who dragged us to salvation. ಆತನೇ ನಮ್ಮನ್ನು ಆರಿಸ್ಕೊಳ್ತಾ ಇದ್ದಾನೆ, ಆತನೇ ನಮ್ಮನ್ನು ಎಳ್ಕೊಂಡು ಬಂದು ರಕ್ಷಣೆಗೆ ನೇಮಿಸ್ತಾ ಇದ್ದಾನೆ. Isaiah chapter 53 says that man on the cross is not at all good looking, very ugly, despised, familiar to sorrows. ಯೆಶಾಯ 53ನೇದಲ್ಲಿ ಆ ಪ್ರವಾದಿ ಹೇಳ್ತಾ ಇದ್ದಾನೆ, ಆ ಶಿಲುಬೆಯಲ್ಲಿರುವಂತಹ ಆ ವ್ಯಕ್ತಿ, ಆತನಲ್ಲಿ ಯಾವ ಅಂದಚಂದಗಳಿಲ್ಲ, ನೋಡಲು ಅಪೇಕ್ಷಿಸುವಂತ ಒಳ್ಳೆಯ ಸೌಂದರ್ಯ ಆತನಲ್ಲಿಲ್ಲ, ಯಾವ ಸೌಂದರ್ಯತೆ ಆತನ ಹತ್ರ ಏನೂ ಕಾಣ್ತಾ ಇಲ್ಲ, ಆತನು ಕೀಳಲ್ಪಟ್ಟವನು ಅಂತ ಹೇಳಿ ನೋಡ್ತಾ ಇದ್ದೇವೆ. Isaiah chapter 52 and verse 14 says, everyone who went by, not one or two, everybody who went by, despised and ridiculed how horrible the Lord Jesus was. ನೋಡ್ರಿ, ಯೆಶಾಯ ಗ್ರಂಥ 52ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡ್ತೇವೆ, ಅಲ್ಲಿಂದ ಹಾದು ಹೋಗಿರುವಂತ ಒಬ್ಬರು ಕೂಡ ಇಲ್ಲ, ಪ್ರತಿಯೊಬ್ಬರು ಹಾದು ಹೋಗಿರುವಂತವ್ರು ಪ್ರತಿಯೊಬ್ಬರು ತೃಣೀಕರಿಸ್ತಾರೆ, ತಿರಸ್ಕರಿಸ್ತಾ ಇದ್ದಾರೆ. ಎಷ್ಟು ಭಯಂಕರವಾಗಿ ಈ ವ್ಯಕ್ತಿಗೆ ಶಿಕ್ಷೆಗೆ ಒಳಗಾಗ್ತಾ ಇದ್ದಾರೆ. How were you and I attracted to such an ugly, such tormented Christ on the cross? ನಾನು ನೀನು ಹೇಗೆ ಆ ಭಯಂಕರವಾಗಿ ಕುರೂಪಿಯಾಗಿ ಶಿಕ್ಷಿಸಲ್ಪಟ್ಟ, ಬಾಧಿಸಲ್ಪಟ್ಟಂತ ಆ ಕರ್ತನ ಕಡೆಗೆ ಹೇಗೆ ನೀನು ನಾನು ಆಕರ್ಷಿಸಲ್ಪಟ್ಟಿದ್ದೇವೆ, ಎಳೆಯಲ್ಪಟ್ಟಿದ್ದೇವೆ. The Holy Spirit God came into us. ಪರಿಶುದ್ಧಾತ್ಮ ದೇವರು ನಮ್ಮೊಳಗಡೆ ಬಂದು He changed your heart. ಆತ ನಿಮ್ಮ ಹೃದಯಗಳನ್ನು ಬದಲಾಯಿಸಿ He freely gave of the gift of faith to you. ಆತನು ಉಚಿತವಾಗಿ ನಂಬಿಕೆಯ ವರವನ್ನು ನಿಮಗೆ ಕೊಟ್ಟು He made you believe in the cross. ಆ ಶಿಲುಬೆ ಮೇಲೆ ನಂಬಿಕೆ ನೀವು ಇಡುವಂತೆ ಆತನು ಮಾಡಿದ್ದಾನೆ. He made you accept the Lord Jesus Christ. He made you see the beauty of the ugly one hanging on the cross. ಆತನು ಯೇಸು ಕ್ರಿಸ್ತರನ್ನು ನಿಮ್ಮ ರಕ್ಷಕನನ್ನಾಗಿ ಅಂಗೀಕರಿಸುವಂತೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಆ ಶಿಲುಬೆ ಮೇಲೆ ತೂಗಲ್ಪಡುವಂತ ಆ ಕುರೂಪಿಯನು, ಸೌಂದರ್ಯ ಗುಣಲಕ್ಷಣಗಳು ಸ್ವರೂಪ ಇಲ್ಲದವನನ್ನು ನೀವು ಸ್ವೀಕರಿಸಿಕೊಳ್ಳುವಂತೆ ಆತನು ಮಾಡಿದ್ದಾನೆ. And it was then that you confessed your sins and that you asked the Lord to come into your. ಆಗ ಮಾತ್ರ ನೀನು ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ಕರ್ತನಾದ ಯೇಸು ಕ್ರಿಸ್ತರನ್ನು ನಿನ್ನ ಹೃದಯದಲ್ಲಿ ಬರೋದಕ್ಕೋಸ್ಕರವಾಗಿ ಆಹ್ವಾನ ಮಾಡಿದ್ದಿ. If the Holy Spirit God did not convict you, did not give you faith, did not make you interested in the cross, you can never be born again. ಪರಿಶುದ್ಧಾತ್ಮ ದೇವರು ನಿನಗೆ ಒಪ್ಪಿಸಲ್ಪಡದೆ ಹೋಗಿದೆ ಆದರೆ, ನಿನ್ನ ಹೃದಯದಲ್ಲಿ ಆತನು ಬರದೆ ಹೋಗಿದೆ ಆದರೆ, ಶಿಲುಬೆಯ ಕುರಿತು ನಿನಗೆ ಆತನು ಚಿತ್ರಿಸದೆ ಹೋಗಿದೆ ಆದರೆ, ನಿನ್ನಲ್ಲಿ ನಂಬಿಕೆ ಹುಟ್ಟಿಸದೆ ಹೋಗಿದೆ ಆದರೆ ನೀನು ರಕ್ಷಣೆ ಹೊಂದ್ತಾ ಇದ್ದಿದ್ದಿಲ್ಲ. The Father dragged you. ತಂದೆ ನಿನಗೆ ಎಳೆದಿದ್ದಾನೆ. The Son paid the price for you. ಮಗನು ನಿನಗಾಗಿ ಕಟ್ಟಬೇಕಾಗಿರುವಂತ ಬೆಲೆ ಕಟ್ಟಿದ್ದಾನೆ. The Holy Spirit God regenerated you and made you believe on the gospel of God. ಪರಿಶುದ್ಧಾತ್ಮ ದೇವರು ನಿನ್ನನ್ನು ಪುನರುಜ್ಜೀವನಗೊಳಿಸಿ ದೇವರ ಸುವಾರ್ತೆಯ ಮೇಲೆ ನಂಬಿಕೆ ಇಡುವಂತೆ ನಿನ್ನನ್ನು ಮಾಡಿದ್ದಾರೆ. And that's why Apostle Paul says, ಅದಕ್ಕಾಗಿ ಅಪೊಸ್ತಲನಾದ ಪೌಲ್ ಹೇಳ್ತಾರೆ,
1 Corinthians chapter 1 and verse 31. ಮೊದಲನೇ ಕೊರಿಂಥಿ ಮೊದಲನೇ ಅಧ್ಯಾಯ 31ನೇ ವಚನ. He is writing after how we have been saved, how we have been attracted. All this is writing. ನಾವು ಯಾವ ರೀತಿ ರಕ್ಷಿಸಲ್ಪಟ್ಟಿದ್ದೇವೆ, ಯಾವ ರೀತಿಯಾಗಿ ಆಕರ್ಷಿಸಲ್ಪಟ್ಟಿದ್ದೇವೆ, ಎಲ್ಲ ವಿಷಯಗಳು ಬರೆದು ಆತನಿಗೆ ಈ ರೀತಿಯಾಗಿ ಹೇಳ್ತಾನೆ. In verse 31 it says, 31ನೇ ವಚನ ಹೇಳ್ತದೆ, therefore as it is written, let him who boast in the Lord. ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ ಎಂಬ ವೇದೋಕ್ತಿ ನೆರವೇರುವುದಕ್ಕೆ ಇದರಿಂದ ಮಾರ್ಗವಾಯಿತು. My dear brother and sister, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, there is nothing that you can boast about your salvation. ನಿನ್ನ ರಕ್ಷಣೆ ಕುರಿತು ನೀನು ಒಪ್ಪಿಕೊಳ್ಳೋದಕ್ಕೆ, ಹೆಚ್ಚಿಸಿಕೊಳ್ಳೋದಕ್ಕೆ ನಿನ್ನ ಹತ್ರ ಏನೂ ಇಲ್ಲ. The Father dragged you in his divine, we don't know why he elected you, but in his grace he dragged you. ತಂದೆ ನಿನಗೆ ಎಳೆದಿದ್ದಾನೆ ತನ್ನ ದೈವಿಕತ್ವದಲ್ಲಿ. ಯಾಕೆ ನಿನಗೆ ಎಳೆದಿದ್ದಾನೋ, ಯಾಕೆ ನಿನಗೆ ಆರಿಸ್ಕೊಂಡಿದ್ದಾನೋ ಗೊತ್ತಿಲ್ಲ, ತನ್ನ ದೈವಿಕತ್ವದಲ್ಲಿ ಆತ ನಿನ್ನನ್ನು ಎಳ್ಕೊಂಡು ಬಂದಿದ್ದಾನೆ. The Lord Jesus Christ died for you on the cross. You did not ask him to die. You did not choose him, but he chose by himself to die for you on the cross. ಕರ್ತನಾದ ಯೇಸು ಕ್ರಿಸ್ತರು ನಿನಗಾಗಿ ಶಿಲುಬೆ ಮೇಲೆ ಸತ್ತಿದ್ದಾರೆ. ನೀನು ಆತನಿಗೆ ಕೇಳಿಲ್ಲ, ನೀನು ಆತನಿಗೆ ಬೇಡ್ಕೊಂಡಿಲ್ಲ, ಯಾಕೆ ನನಗೋಸ್ಕರ ಸಾಯಿ ಮರಣ ಹೊಂದಿ ಅಂತ ಹೇಳಿ ನೀನು ಕೇಳ್ಕೊಂಡಿಲ್ಲ. ಆದ್ರೆ ನಿನಗೋಸ್ಕರವಾಗಿ ಆತನ ಸ್ವಇಚ್ಛೆಯಿಂದ ಶಿಲುಬೆ ಮೇಲೆ ಮರಣ ಹೊಂದುತ್ತಾ ಇದ್ದಾನೆ. Finally, the Holy Spirit God came into you, changed you, regenerated you, made you interested in the gospel, and made you believe the gospel of God. ಕಡೆಯದಾಗಿ ಪರಿಶುದ್ಧಾತ್ಮ ದೇವರು ನಿನ್ನೊಳಗಡೆ ಬಂದು ನಿನ್ನನ್ನು ಪುನರುಜ್ಜೀವನಗೊಳಿಸಿ, ನಿನ್ನೊಳಗಡೆ ದೇವರ ಕಾರ್ಯ, ದೇವರ ಶಕ್ತಿ, ದೇವರ ಶಿಲುಬೆ ಕಾರ್ಯ, ದೇವರ ಸುವಾರ್ತೆ ನಂಬುವಂತೆ ವಿಶ್ವಾಸ ಸಾಮರ್ಥ್ಯ ಆತ ಹುಟ್ಟಿಸ್ತಾ ಇದ್ದಾನೆ. There is nothing that you have ever done to be saved. It is not your decision. It is God who made you decide to be born again. ಹಾಗಾಗಿ ನೀನು ಎಂದು ತೀರ್ಮಾನ ತೆಗೆದುಕೊಂಡಿಲ್ಲ, ರಕ್ಷಣೆ ಹೊಂದೋದಕ್ಕೋಸ್ಕರವಾಗಿ ನೀನು ಏನು ಮಾಡಿದ್ದಿಲ್ಲ. ಇದು ನಿನ್ನ ಆಲೋಚನೆ, ನಿನ್ನ ಪ್ರಣಾಳಿಕೆ ಅಲ್ಲ. ತಂದೆಯಾದ ದೇವರ ಆಲೋಚನೆ, ಪ್ರಣಾಳಿಕೆ ನೀನು ರಕ್ಷಣೆ ಹೊಂದಬೇಕಂತ ಹೇಳಿ ಆತನೇ ಮಾಡಿದ್ದು ಇದಾಗಿ. Until you understand this, you will lead a life of boasting, thinking, I have done this, I have done this. But when you understand this truth, you will say, it is all of the Lord. All glory goes to him. I have nothing in myself. ಈ ಸತ್ಯ ನೀನು ಎಲ್ಲಿ ತನಕ ತಿಳ್ಕೊಳ್ಳಂಗಿಲ್ಲೋ, ಅರ್ಥಕೊಳ್ಳಂಗಿಲ್ಲೋ, ನಿನಗೆ ನೀವು ಉಬ್ಬಿಸ್ಕೊತ, ಹೆಚ್ಚಿಸ್ಕೊತ, ನಿನಗೆ ನೀ ಗರ್ವ ಪಡ್ಕೊತ ಹೋಗ್ತೀಯ. ಈ ಸತ್ಯ ನೀನು ಯಾವತ್ತು ಅರ್ಥ ಮಾಡ್ಕೊಳ್ತೀವೋ, ನನ್ನದು ಏನೇನೇ ಇಲ್ಲ, ಎಲ್ಲ ಕರ್ತನದೇ, ಕರ್ತನ ಕಾರ್ಯವೇ ಆಗಿದೆ, ಆತನೇ ಸಂಪೂರ್ಣವಾಗಿ ಸಮಸ್ತವು ಮಾಡಿದ್ದಾನೆ ಅಂತೇಳಿ ಆತನನ್ನು ಘನಪಡಿಸುವನಾಗಿರ್ತೀವಿ. The reason we don't live with fear and trembling is because we think we gain salvation, and even if we fall, we can gain it back again. ಹಾಗಾಗಿ ರಕ್ಷಣೆ ಕುರಿತು ನಾವು ಭಯ ಪಡ್ತಾ ಇಲ್ಲ, ರಕ್ಷಣೆ ಕುರಿತು ನಾವು ಜಾಗರೂಕತೆಯಿಂದ ಇರ್ತಾರೆ. ಯಾಕಂದ್ರೆ ರಕ್ಷಣೆ ನಾವು ಹೊಂದಿದ್ದೇವೆ, ತಿರುಗಿ ಕಳ್ಕೊಂಡ್ರು ಕೂಡ ನಾವು ಹೊಂದ್ಕೋತೇವೆ ಅನ್ನುವಂತಹ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. He saved you, so you have nothing in this. You have to live with fear and trembling in an attitude of worship. ಅದಕ್ಕಾಗಿ ಆತ ನಿನಗೆ ರಕ್ಷಿಸಿಕೊಂಡಿದ್ದಾನೆ. ರಕ್ಷಣೆಯಲ್ಲಿ ನಿನ್ನ ಪಾತ್ರ ಏನೂನೇ ಇಲ್ಲ, ಸಂಪೂರ್ಣವಾಗಿ ಆತನ ಪಾತ್ರ, ಆತನ ಕಾರ್ಯ, ಆತನ ಸ್ವಾತಂತ್ರ್ಯವೇ ಇದೆ. ಅದಕ್ಕಾಗಿ ರಕ್ಷಣೆ ಹೊಂದಿದ ನಂತರ ರಕ್ಷಣೆ ಆತನ ಕಾರ್ಯವಾಗಿದೆ ಅಂತೇಳಿ ಭಯಭಕ್ತಿಯಿಂದ ನಡಗುತ್ತಾ ಆರಾಧನೆಯ ಮನೋಭಾವನೆಯಿಂದ ಆತನಿಗಾಗಿ ಜೀವಿಸ್ತೀವಿ. Will you tell the Lord before taking part in the table, Lord, all these days I thought that it was me, I did something, but today I only give myself as an offering. I have not done anything. You have done everything. ಈ ದಿನ ಮೇಜಿನಲ್ಲಿ ಪರೀಕ್ಷಿಸಿಕೊಂಡು ಯೋಗ್ಯವಾದ ವಿಧಾನದಲ್ಲಿ ಪಾಲ್ಗೊಳ್ಳೋದಕ್ಕಿಂತ ಮುಂಚೆ ಈ ರೀತಿಯಾಗಿ ನೀವು ಹೇಳಕ್ ಸಾಧ್ಯನಾ? ತಂದೆ ದೇವರೇ, ಕರ್ತನೆ, ಇಲ್ಲಿವರೆಗೂ ನಾನ್ ಮಾಡಿದ್ದೇನೆ, ನನ್ನಿಂದ ಆಗಿದೆ,
ರಕ್ಷಣೆಗೋಸ್ಕರವಾಗಿ ನಾ ತೀರ್ಮಾನ ತೆಗೆದುಕೊಂಡಿದ್ದೀನಿ ಅಂತ ಹೇಳಿ ಒಪ್ಪುತ್ತಾ ಇದ್ದೀನಿ, ಗರ್ವ ಪಡ್ತಾ ಇದ್ದೀನಿ, ಹೆಚ್ಚಳ ಪಡ್ತಾ ಇದ್ದೀನಿ. ಆದ್ರೆ ತಂದೆ ನನ್ನ ಪಾತ್ರ ಏನೂ ಇಲ್ಲ, ಎಲ್ಲವೂ ನಿನ್ನದೇ, ನಿನ್ನ ಕಾರ್ಯವೇ ಆಗಿದೆ, ನಿನ್ನಿಂದಲೇ ಸಮಸ್ತವು ಸಾಧ್ಯ ಅನ್ನುವಂತ ರೀತಿಯಲ್ಲಿ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆ. What the Lord has begun in grace, as long as you depend on Him, He will complete that work. It is not on you, it is on Him. All you need to do is depend on Him. ಹಾಗಾಗಿ ಕರ್ತನು ತನ್ನ ಕೃಪೆಯಿಂದ ಏನ್ ನಿನ್ನಲ್ಲಿ ಪ್ರಾರಂಭ ಮಾಡಿದ್ದಾನೋ ಅದನ್ನು ಕಡೆಯವರೆಗೂ ಅದನ್ನು ನೆರವೇರಿಸಬೇಕು, ಸಂಪೂರ್ಣ ಮಾಡಬೇಕು. ಅದು ನಿನ್ನ ನಿಮಿತ್ತವಾಗಿ ಅಲ್ಲ, ಸಂಪೂರ್ಣವಾಗಿ ಆತನ ನಿಮಿತ್ತವಾಗಿ ಆ ಕಾರ್ಯ ನನ್ನಲ್ಲಿ ಪರಿಪೂರ್ಣ ಮಾಡ್ಬೇಕಂದ್ರೆ ಪರಿಪೂರ್ಣವಾಗಿ ಆತನ ಮೇಲೆ ಆಧಾರವಾಗಿತ್ತು, ಆತನ ದಯ ಮೇಲೆ ಆಧಾರವಾಗಿತ್ತು. Examine your lives, confess your pride, and then with all humility and worship take part in the table. ನಿನ್ನ ಜೀವಿತವನ್ನು ಪರೀಕ್ಷಿಸಿಕೋ, ನಿನ್ನ ಗರ್ವ, ನಿನ್ನ ಅಹಂಕಾರಗಳನ್ನು ಒಪ್ಪಿಕೊಂಡು ದೀನ ಮನಸ್ಸಿನಿಂದ ಬಹು ತಗ್ಗಿಸುವಿಕೆಯಿಂದ ಆರಾಧನೆಯ ಮನೋಭಾವದಿಂದ ಯೋಗ್ಯವಾಗಿ ಪರೀಕ್ಷಿಸಿಕೊಂಡು ಪಾಲ್ಗೊಂಡು. May the Lord bless this word. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. Before we pray, please make a note of few announcements. ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ದಯಮಾಡಿ ಕೆಲವು ಪ್ರಕಟಣೆಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ. The coming week also, God willing, we will continue to post videos, and please try to share with others who belong to Horeb Church, so that they also can in their own homes worship the Lord. ಬರುವಂತ ವಾರದಲ್ಲಿ ಕೂಡ ಇದೇ ರೀತಿಯಾಗಿ ನಾವು ವಿಡಿಯೋಸ್ಗಳು ಕಳಿಸ್ತೇವೆ. ದಯಮಾಡಿ ಈ ವಿಡಿಯೋಗಳನ್ನು ತೆಗೆದು ಕೇಳಿ ಕರ್ತನನ್ನು ಆರಾಧಿಸಿರಿ. ದಯಮಾಡಿ ಮನವಿ ಮಾಡ್ತೇವೆ, ಹೋರೇಬ್ ಸಂಬಂಧಪಟ್ಟಿರುವಂತವರೊಂದಿಗೂ ಈ ವಿಡಿಯೋಗಳು ಹಂಚಿಕೊಳ್ಳ್ರಿ. ಅವರು ಕೂಡ ಇದನ್ನು ತೆಗೆದುಕೊಂಡು ಆರಾಧಿಸಲು ಕರ್ತನ ವಾಕ್ಯ ಕೇಳಲು ಸಾಧ್ಯವಾಗುತ್ತದೆ. And also please be continuing to pray for the pandemic situation around in the world. ಪ್ರಪಂಚದಾದ್ಯಂತ ಹಬ್ಬಿರುವಂತ ಸಾಂಕ್ರಾಮಿಕ ರೋಗದ ಕುರಿತು ದಯಮಾಡಿ ಸತತವಾಗಿ ಪ್ರಾರ್ಥನೆಯಲ್ಲಿ ಇರಬೇಕಾಗಿ ಮನವಿ ಮಾಡ್ತೇವೆ. And we would also again remind you that every Tuesday and every Thursday messages will be available online, so that you can hear those messages and thereby both take part in the church prayer and Bible study from your own home. ಮತ್ತೆ ತಿರುಗಿ ನೀವು ಮತ್ತೊಂದು ಆವೃತ್ತಿ ನೆನಪಿಸ್ತೇವೆ, ಜ್ಞಾಪಕ ಕೊಡ್ತೇವೆ. ದೇವರ ಚಿತ್ತವಾದ್ರೆ ಮಂಗಳವಾರ ಸಭೆ ಪ್ರಾರ್ಥನೆಗೋಸ್ಕರವಾಗಿ ಆನ್ಲೈನ್ ನಲ್ಲಿ ವಿಡಿಯೋ ಸಂದೇಶ ಇರ್ತದೆ. ವಾಕ್ಯ ಕೇಳಿ ಪ್ರಾರ್ಥನೆಯಲ್ಲಿ ಸಮಯ ಕಳೆಯಿರಿ. ತಿರುಗಿ ಮತ್ತೆ ಸತ್ಯವೇದ ಪಾರಾಯಣಕ್ಕೋಸ್ಕರವಾಗಿ ಕೂಡ ದೇವರ ಚಿತ್ತವಾದರೆ ನಿಮಗೆ ದೇವರ ವಾಕ್ಯ ವಿಡಿಯೋಗಳು ಕಳಿಸಲ್ಪಡ್ತೇವೆ. ದೇವರ ವಾಕ್ಯವನ್ನು ಕೇಳಿ ಸತ್ಯವೇದ ಧ್ಯಾನದಲ್ಲಿ ಕೂಡ ನೀವು ಪಾಲು ಹೊಂದಬೇಕಾಗಿ ಮನವಿ ಮಾಡ್ತೇವೆ. And may the Lord in His own time bring us together, so that we can not only spiritually worship but also see each other and rejoice in the Lord. ದೇವರ ತನ್ನ ಸಮಯದಲ್ಲಿ ನಾವೆಲ್ಲರೂ ಈ ರೀತಿಯಾಗಿ ಕೂಡಿ ಬರೋದಕ್ಕಾಗಿ, ಸೇರಿ ಬರೋದಕ್ಕಾಗಿ, ಆತ್ಮಿಕ ರೀತಿಯಿಂದ ಆತನನ್ನು ಆರಾಧಿಸೋದಕ್ಕಷ್ಟೇ ಅಲ್ಲ, ದೇವರ ಚಿತ್ತವಾದರೆ ನಾವು ಒಬ್ರಿಗೊಬ್ರು ಎದುರುಗೊಂಡು ಭೇಟಿಯಾಗಿ ಕರ್ತನಲ್ಲಿ ಆನಂದಿಸೋದಕ್ಕೋಸ್ಕರವಾಗಿ ದೇವರು ತನ್ನ ಸಮಯದಲ್ಲಿ ಸಹಾಯ ಮಾಡಿ. We'll close with a word of prayer. ನಾವು ಪ್ರಾರ್ಥನೆಯಿಂದ ಮುಗಿಸ್ತೇವೆ. Our loving, living heavenly Father, ನಮ್ಮ ಜೀವಳುವಂತ ಪ್ರೀತಿಯುಳ್ಳಂತ ಪರಲೋಕದ ತಂದೆ, we worship you in the highly exalted name of our Lord Jesus Christ. ನಮ್ಮ ಅತ್ಯದ್ಭುತವಾಗಿ ಹೆಚ್ಚಿಸಲ್ಪಟ್ಟಂತ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಿಮಗೆ ಆರಾಧಿಸ್ತೇವೆ ತಂದೆ. How many times we have been fooled thinking we are born again, we have done something, we have decided, and we did not give you all the glory. ದೇವರೇ, ಎಷ್ಟೋ ಸಾರಿ ಮೂರ್ಖರಾಗಿದ್ದೇವೆ, ನಾವು ರಕ್ಷಣೆ ಹೊಂದಿದ್ದೇವೆ, ನಾವೇನೋ ಮಾಡಿದ್ದೇವೆ, ನಮ್ಮ ತೀರ್ಮಾನ ಇದೆ ಅಂತ ಹೇಳಿ ನಮ್ಮಷ್ಟಕ್ಕೆ ನಾವೇ ಮೂರ್ಖರಾಗ್ತಾ ಇದ್ದೇವೆ. ನಿನಗೆ ಗೌರವ, ಘನತೆ, ಮಹಿಮೆ ಕೊಡಲಾರದೆ ಹೋಗಿದ್ದೇವೆ ತಂದೆ. Many times we have forgotten that it was your choice, your sacrifice, and your
deep work of conviction that brought us into salvation. ಅನೇಕ ಸರ್ತಿ ದೇವರೇ ನಾವು ಮರ್ತು ಹೋಗಿದ್ದೇವೆ. ರಕ್ಷಣೆ ಎನ್ನುವುದು ನಿನ್ನ ಆಯ್ಕೆ, ನಿನ್ನ ತ್ಯಾಗ, ನಿನ್ನ ಬಲಿದಾನ, ನಿನ್ನ ಪರಿಪೂರ್ಣವಾದ ಆಳವಾದ ಕಾರ್ಯದಿಂದಲೇ, ಬಲವಾದ ಕಾರ್ಯದಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆ ಅನ್ನೋದನ್ನು ನಾವು ಮರೆತು ಹೋಗಿದ್ದೇವೆ ತಂದೆ. Help us to take part in the table very worthily, accepting your lordship in our life. ಕರ್ತನೇ, ಬಹು ಯೋಗ್ಯವಾಗಿ ನಿನ್ನ ಪ್ರಭುತ್ವ, ನಿನ್ನ ಯಜಮಾನತ್ವವನ್ನು ಅಂಗೀಕರಿಸುವವರಾಗಿ ಮೇಜಿನಲ್ಲಿ ಯೋಗ್ಯವಾದ ವಿಧಾನದಲ್ಲಿ ಪಾಲುಗೊಳ್ಳಲು ಸಹಾಯ ಮಾಡಿ. We remember the whole world in this pandemic situation. We pray that you might look upon us with grace. ಓ ದೇವರೇ, ಈ ಸಾಂಕ್ರಾಮಿಕ ರೋಗ, ಭಯಂಕರವಾದಂತಹ ಕಳವಳದ ಈ ಪ್ರಪಂಚದಾದ್ಯಂತ ಸಂಭವಿಸಿರುವಂತಹ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆ, ನಿನ್ನ ಕೃಪೆಯಿಂದ, ನಿಮ್ಮ ದಯೆಯಿಂದ ನಮ್ಮ ಮೇಲೆ ದೃಷ್ಟಿ ಇಡು. We pray especially for the household of faith, for all the medical staff, the police, and the others who are from the household of faith. ವಿಶ್ವಾಸ ಕುಟುಂಬದ ಸದಸ್ಯರಿಗೆ, ವಿಶ್ವಾಸ ಕುಟುಂಬದ ಸದಸ್ಯರಿಗಾಗಿ ಪ್ರಾರ್ಥಿಸ್ತೇವೆ. ಮೆಡಿಕಲ್ ಫೀಲ್ಡ್, ಪೊಲೀಸ್ ಡಿಪಾರ್ಟ್ಮೆಂಟ್, ಇನ್ನು ಇತರ ಸೇವೆಯಲ್ಲಿರುವಂತ ಎಲ್ಲಾ ಸಹೋದರ ಸಹೋದರರಿಗೆ ದಯಮಾಡಿ ದೇವನಿನ ದಯೆ ಕೃಪೆ ಅನುಗ್ರಹಿಸಬೇಕಾಗಿ ಪ್ರಾರ್ಥನೆ. We pray for all the dear families of believers who have lost their dear ones. ಪ್ರಿಯ ವಿಶ್ವಾಸಿಗಳ ಕುಟುಂಬ, ಅವರ ಕುಟುಂಬಗಳಲ್ಲಿ ನಮ್ಮ ಪ್ರಿಯರನ್ನು ಕೆಲವರು ಕಳ್ಕೊಂಡಿದ್ದಾರೆ, ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ ತಂದೆ. We pray for all those who are hospitalized, continue to grant them grace. ದೇವರೇ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಳ್ತಿರುವಂತವರೆಲ್ಲರಿಗೂ ಸತತವಾಗಿ ದೇವರ ಕೃಪೆ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ. And in your grace keep the others also safe. ದೇವ, ಇತರರನ್ನು ಕೂಡ ನಿನ್ನ ದಯೆಯಲ್ಲಿ, ನಿನ್ನ ಕೃಪೆಯಲ್ಲಿ ಸುರಕ್ಷಿತವಾಗಿ ಭದ್ರವಾಗಿಡು. Help us to worthily take part in the table. ದೇವ, ಯೋಗ್ಯವಾದ ವಿಧಾನದಲ್ಲಿ ಮೇಜಿನಲ್ಲಿ ಪಾಲೊಂದಲು ನಮಗೆ ಸಹಾಯ ಮಾಡಿ. In your own time, help us again in thy house to take part in thy table. ದೇವ, ನಿನ್ನ ಸ್ವಂತ ಸಮಯದಲ್ಲಿ ತಿರುಗಿ ನಾವು ನಿನ್ನ ಮನೆಯಲ್ಲಿ ಸೇರಿ ನಿನ್ನ ಮೇಜಿನಲ್ಲಿ ಪಾಲೊಂದಲು ನಮಗೆ ಸಹಾಯ ಮಾಡಿ. For this we pray with thanksgiving in the highly exalted, wonderful, gracious name of our Lord and Savior Jesus Christ. ಇದನ್ನು ನಮ್ಮ ರಕ್ಷಕನು, ಒಡೆಯನು, ಅತ್ಯದ್ಭುತವಾಗಿ, ಉನ್ನತವಾಗಿ, ಮಹೋನ್ನತವಾಗಿ ರಚಿಸಲ್ಪಟ್ಟಂತ ನಮ್ಮ ಒಡೆಯನು, ರಕ್ಷಕನು, ವಿಮೋಚಕನಾಗಿರುವ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತಿದ್ದೇವೆ ತಂದೆ. Amen. Now may the grace of God Amen. the Father, the love of Jesus Christ, his blessed Son, and the eternal communion of the Holy Spirit rest and abide with all his people, both now and forevermore. Amen. ಆಮೆನ್. Praise the Lord.